ಗಜಮುಖನೆ ಮೆರವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಗರ್ ಅನವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಲವ ಆ ಆ ನಮಸ್ಕಾರ. ಶ್ರೀಬಾಲ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಸಾಧಕರ ಸಾಧನೆಯನ್ನ ಪರಿಚಯಿಸುವಂತಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಭಟ್. ಕೃಷ್ಣನನ್ನ ಭಾಗವತರ ಕೇರಿಯೊಳಗೆ ಆಡುವವನು ಅಂತ ಕರೀತಾರೆ. ಯಾಕಂದ್ರೆ ಭಾಗವತರು ಅಂತಂದ್ರೆ ಅವನಿಗೆ ಬಹಳ ಪ್ರಿಯರಂತೆ. ತನ್ನ ಲೀಲೆಗಳನ್ನ ಕೊಂಡಾಡುತ್ತಾರೆ. ತನ್ನ ಒಂದು ಪರಮಾನಂದವನ್ನ ತನ್ನೊಳಗೆ ಉಂಟು ಮಾಡುವಂತಹವರು ಅನ್ನುವಂಥದ್ದಾಗಿ ಭಾಗವತರು ಅಂತಂದ್ರೆ ಕೃಷ್ಣನಿಗೆ ಬಹಳ ಪ್ರಿಯರು. ಅಂತಹ ಒಬ್ಬ ಭಾಗವತರು, ಕೃಷ್ಣನನ್ನ ಆಡಿಸುವವರು ಇವತ್ತು ನಮ್ ಜೊತೆಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಅವರ ನಗುಮುಖವನ್ನ ಕಂಡ ಕ್ಷಣವೇ ಎಲ್ಲರಿಗೂ ಕೂಡ ಚಿರಪರಿಚಿತರಾಗುವಂತಹವರು ಶ್ರೀ ಅನಂತ್ ಹೆಗಡೆ ದಂತಳ್ಗಿಯವರು. ಭಾಗವತರ ಸಾಲಿನಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂತಹವರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡಿನ ದಂತಳ್ಗೆ ಎಂಬಂತಹ ಗ್ರಾಮದಲ್ಲಿ ಶ್ರೀಮತಿ ಕಾವೇರಿ ಹಾಗೂ ಶ್ರೀ ವೆಂಕಟರಮಣ ಹೆಗಡೆಯವರ ಪುತ್ರರಾಗಿ ಜನಿಸಿದಂತಹ ಇವರು ಬಾಲ್ಯದಲ್ಲಿಯೇ ತಾವು ಯಕ್ಷಗಾನದ ಭಾಗವತಿಕೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಕನಸನ್ನ ಕಂಡಂತಹವರು. ಇತ್ತೀಚೆಗೆ ಇವರಿಗೆ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿ ಕೂಡ ಸಂಗೀತ ಅಕಾಡೆಮಿಯಿಂದ ಕೊಡಲ್ಪಟ್ಟು ಬಾಲ್ಯದಲ್ಲಿ ಕಂಡಂತಹ ಆ ಒಂದು ಕನಸು, ಭಾಗವತಿಕೆ ಕನಸಿನಿಂದ ಹಿಡಿದು ರಾಷ್ಟ್ರೀಯ ಪ್ರಶಸ್ತಿಯ ತನಕ ಅವರ ಹಾದಿ ಹೇಗಿತ್ತು, ಅವರ ಕಷ್ಟಗಳು ಎಷ್ಟಿತ್ತು, ಹಾಗೆಯೇ ಅವರ ಶ್ರಮ, ಆ ಒಂದು ಸಾಧನೆಗೆ ಎಷ್ಟರ ಮಟ್ಟಿಗೆ ಅವರಿಗೆ ಶ್ರಮ ಎನ್ನುವಂತಹದ್ದು ಬೇಕಾಯ್ತು, ಅದೆಲ್ಲದರ ಒಟ್ಟಿಗೆ ಅವರು ನಮಗೆ ಹೇಳುವಂತಹ ಬದುಕಿನ ಪಾಠಗಳೇನು, ಎಲ್ಲ ವಿಚಾರಗಳನ್ನ ಸವಿವರವಾಗಿ ಅವರಿಂದ ಇವತ್ತು ತಿಳಿದುಕೊಳ್ಳೋಣ. ನಾನಂತೂ ಬಹಳ ಉತ್ಸುಕಳಾಗಿದ್ದೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು, ಇವರನ್ನ ಪರಿಚಯ ಮಾಡ್ಕೊಡ್ಬೇಕು ಅನ್ನುವಂತಹದ್ದು ಬಹಳ ದಿನಗಳಿಂದ ಅವ್ರ ಜೊತೆ ಕೂಡ ಹೇಳ್ತಾ ಇದ್ದೆ. ಬ್ಯುಸಿ ಶೆಡ್ಯೂಲ್ ನಲ್ಲಿಯೂ ಕೂಡ ನನಗೆ ಒಂದಷ್ಟು ಸಮಯವನ್ನ ಅವರು ಮೀಸಲಿಟ್ಟಿದ್ರು. ಇವತ್ತು ಕರೆದಾಗ ತುಂಬಾ ಖುಷಿಯಿಂದ ಬಂದಿದ್ದಾರೆ. ಹಾಗಾಗಿ ತಡ ಮಾಡದೆ ಅವರ ಎಲ್ಲ ವಿಚಾರಗಳನ್ನ ಇವತ್ತಿನ ದಿನದಲ್ಲಿ ನಾವು ಅರಿತಾ ಹೋಗೋಣ. ಭಾಗವತ್ರೆ, ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಒಬ್ಬ ಸಾಧಕರು ಒಂದು ಸಾಧನೆಯ ಒಂದು ಉತ್ತುಂಗಕ್ಕೆ ಏರುವಾಗ ಅದರ ಒಂದು ಬೇರು ಎನ್ನುವಂತಹದ್ದು ಬಾಲ್ಯದಲ್ಲಿ ಅದಕ್ಕೆ ಸರಿಯಾದಂತಹ ಪೋಷಣೆ ಬೇಕು. ಆ ಕನಸು ಕಾಣುವಂತಹ ಕಂಗಳಿಗೆ ಒಂದು ಸರಿಯಾದಂತಹ ವಾತಾವರಣ ಸೃಷ್ಟಿಯಾಗ್ಬೇಕು. ಈ ರೀತಿಯಲ್ಲಿ ಹೇಳುವಂತಹದ್ದಾದ್ರೆ ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯ ಸಾಮಾನ್ಯ ಯಲ್ಲಾಪುರದಿಂದ ಒಂದು 15 ಕಿಲೋಮೀಟರ್ ದೂರದ ದಂತಳಿಗೆ ನಮ್ಮೂರು. ಇವತ್ತಿಗೂ ಕೂಡ ಒಂದು ಪೆನ್ಸಿಲ್ ಅಥವಾ ಒಂದು ಪೆನ್, ಒಂದು ಚಾಕ್ಲೇಟ್ ಬೇಕಂತ ಆದ್ರೆ ನಮ್ ನಂದೊಳ್ಳಿ 5-6 ಕಿಲೋಮೀಟರ್ ದೂರ ಬರ್ಲೇಬೇಕಾದ ಊರು ನಮ್ದು. ತುಂಬಾ ಮನೆಯಲ್ಲಿ ಯಕ್ಷಗಾನದ ವಾತಾವರಣ ಇವತ್ತಿಗೂ ಇದೆ, ಮೊದಲು ಇತ್ತು. ತಂದೆಯವರಲ್ಲಿ, ತಾಯಿಯವರಲ್ಲಿ, ನನ್ನ ಚಿಕ್ಕಪ್ಪಂದಿರು ಎಲ್ಲರ ಯಕ್ಷಗಾನದ ಆಸಕ್ತರು. ಅದರಲ್ಲೂ ತಂದೆಯವರಂತೂ ಇನ್ನೂ ಹೆಚ್ಚಿನ ಹಲವಾರು ರಾಗಗಳನ್ನೆಲ್ಲ ಗುರುತಿಸುವಷ್ಟು ಸಮರ್ಥರವರು. ಅಂಥ ತಂದೆ ತಾಯಿಗಳ ಕಲೆಯ ಆಸಕ್ತಿ ಹಾಗೂ ನನ್ನ ಪರಿಸರದಲ್ಲಿಯೇ ಇರುವಂತಹ ನನ್ನ ಗುರುಗಳಾದ ವಿದ್ವಾನ್ ಗಣಪತಿ ಭಟ್ರು, ನಾನು ಬಾಲ್ಯದಿಂದಲೂ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಬೆಳೆದವನು. ಶಾಲೆಗೆ ಹೋಗುವ ಸಮಯ ಇರಲಿ ಅಥವಾ ಹೈಸ್ಕೂಲ್ ಸಂದರ್ಭಗಳಿರಲಿ, ಎಲ್ಲ ಸಂದರ್ಭಗಳಲ್ಲೂ ಕೂಡ ವಿದ್ವಾನ್ ಗಣಪತಿ ಭಟ್ರ ಭಾಗವತಿಕೆಯಿಂದ ಆಕರ್ಷಿತನಾಗಿ ಭಾಗವತಿಯನ್ನು ಕಲಿಯಬೇಕು, ಯಕ್ಷಗಾನವನ್ನು ಕಲಿಯಬೇಕು ಎನ್ನುವ ಆಸಕ್ತಿ ನನ್ನಲ್ಲಿ ಆವಾಗಲಿಂದ ಒಳಮೂಡಿದ್ದದು. ಈ ಭಾಗವತಿಕೆಯನ್ನ ಪ್ರಾರಂಭ ಮಾಡ್ಬೇಕು ಅಂದ್ರೆ ಕಲಿತದ್ದು ಮೊದಲು ಯಾವ ವಯಸ್ಸಿನಲ್ಲಿ? ಸಾಮಾನ್ಯ ಹೈಸ್ಕೂಲ್ ಅಭ್ಯಾಸ ಮುಗಿದ ಮೇಲೆ, ಹೈಸ್ಕೂಲಿನ ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ಯಕ್ಷಗಾನವನ್ನು ಕಲಿಯಲಿಕ್ಕೆ ಪ್ರಾರಂಭಿಸಿದ್ದು. ಪ್ರಾರಂಭದಲ್ಲಿ ಒಂದು 15-20 ದಿವಸ ಅಂತ ನೆನಪು ನನಗೆ. ಒಂದು ಶಿಬಿರದಲ್ಲಿ ಇಲ್ಲಿ ಹೊಸತೋಟ ಗಜಾನನ ಭಟ್ರವರ ಯಕ್ಷಗಾನದ ಶಿಬಿರದಲ್ಲಿ ಭಾಗವಹಿಸಿದ್ದೆ. ತದನಂತರ ಒಂದು 2-3 ವರ್ಷ ಮಧ್ಯದಲ್ಲಿ ಏನು ಯಕ್ಷಗಾನ ಸಂಬಂಧಪಟ್ಟಂತಹ ಅಭ್ಯಾಸವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ನಾನು ಕೆರೆಮನೆಯ ಶ್ರೀಮಯ್ಯ ಕಲಾ ಕೇಂದ್ರ ಗುಣವಂತೆ ಇಲ್ಲಿಗೆ ಶಂಭು ಹೆಗಡೆಯವರು ಅವತ್ತು
ಆ ತರಗತಿಯನ್ನು ನಡೆಸ್ತಾ ಇದ್ರು ಯಕ್ಷಗಾನದ ಆ, ಆ, ಅಭ್ಯಾಸ ವರ್ಗವನ್ನ. ಅವರದೇ ಗುರುಕುಲ ಅದು. ಅಲ್ಲಿ ಹೋಗಿ ನಾನು ಯಕ್ಷಗಾನವನ್ನ ಕಲಿತಿದ್ದು. ಮುಖ್ಯವಾಗಿ ಅಲ್ಲಿ ಅದೃಷ್ಟ ಎನ್ನುವಂತೆ ವಿದ್ವಾನ್ ಗಣಪತಿ ಭಟ್ರು, AP ಪಾಠಕರು ಮತ್ತು ಭಾಸ್ಕರ ದೇವಾಡಿಗರು ಶಿಕ್ಷಕರಾಗಿ ನಮಗೆ ಒದಗಿದ್ದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾಗೂ ಶಂಭು ಹೆಗಡೆಯರಂತವರ ಮಾರ್ಗದರ್ಶನ ಅತ್ಯಂತ ಅಮೂಲ್ಯವಾದಂತಹ ಸಂದರ್ಭ ಅದು ಅಂತ ಅಂದ್ಕೊಳ್ತೇನೆ. ಇವತ್ತಿಗೂ ನಾನು ಅದೇ ಮೇಳದಲ್ಲಿ ಮೇಳದ ಭಾಗವತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಶಿವಾನಂದ ಹೆಗಡೆ ಕೆರೆಮನೆಯವರು ಮೇಳದ ನೇತೃತ್ವವನ್ನು ವಹಿಸಿದ್ದಾರೆ. ತುಂಬಾ ಪ್ರೀತಿಯಿಂದ ಮುತುವರ್ಜಿಯಿಂದ ನನ್ನನ್ನ ಕಾಣ್ತಾರೆ ಅವರು. ಶಿವಾನಂದ ಹೆಗಡೆ ಅವರು ಕೂಡ ಆ ಮನೆಯವರೇ ಬಂತು, ಎಲ್ಲರೂ ಕೂಡ ಕೆರೆಮನೆಯವರು. ಶ್ರೀಮಯ ಕಲಾ ಕೇಂದ್ರ ಎನ್ನುವಂತಹದ್ದು ಬಹಳಷ್ಟು ಕಲಾವಿದರನ್ನ ಹುಟ್ಟು ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಖಂಡಿತ. ಅದಕ್ಕೆ ನೀವು ಕೂಡ ಅಲ್ಲಿ ಹೋಗಿದ್ದು ಭಾಗವತಿಕೆಯನ್ನ ಕಲಿಯೋದಕ್ಕೆ ಅಂತಾನೆ ಹೋಗಿದ್ದ ಅಥವಾ ಬೇರೆ ಯಾವುದ ಕಾರಣಕ್ಕಾಗಿ ಅಲ್ಲಿ ಹೋಗಿದ್ದ ನೀವು? ಒಳ್ಳೆಯ ಪ್ರಶ್ನೆ. ಮೂಲತಃ ನನಗೆ ಯಕ್ಷಗಾನದಲ್ಲಿ ಭಾಗವತಿಕೆ ಕಲಿಬೇಕು ಅಂತಿರುವುದು ಸತ್ಯ. ಈಗಾಗಲೇ ಹೇಳಿದಂತೆ ವಿದ್ವಾನ್ ಗಣಪತಿ ಭಟ್ಟರ ಪ್ರಭಾವ ಅಥವಾ ಅವರ ಆಕರ್ಷಣೆ, ಹಾಡಿನ ಆಕರ್ಷಣೆ. ಆದ್ರೆ ಅಲ್ಲಿ ಹೋದವಾಗ ನಾವು 1 ವರ್ಷದ ಅಭ್ಯಾಸದಲ್ಲಿ ಯಕ್ಷಗಾನದ ತಾಳಾಭ್ಯಾಸಗಳು, ನೃತ್ಯಾಭ್ಯಾಸ ಮತ್ತು ಸ್ವರಾಭ್ಯಾಸ ಇತ್ಯಾದಿ ಎಲ್ಲವನ್ನೂ ಮಾಡಬೇಕಾದ ಅನಿವಾರ್ಯತೆ ಅಲ್ಲಿತ್ತು. ಈಗಲೂ ಅದು ಒಳ್ಳೆಯ ಸಂಗತಿ ಅಂತ ನಾನು ಹೇಳುತ್ತೇನೆ ಅದನ್ನ. ಆ ಸಂದರ್ಭದಲ್ಲಿ 1ನೇ ವರ್ಷ ನಾನು ನೃತ್ಯವನ್ನ ಮತ್ತು ಭಾಗವತಿಕೆ ಅಭ್ಯಾಸವನ್ನ ಒಟ್ಟಾಗಿ ಮಾಡಿದ್ದಲ್ಲಿ, 2ನೇ ವರ್ಷದ ಅಭ್ಯಾಸ ವರ್ಗದಲ್ಲಿ ನಾನು ಹೆಚ್ಚಿನ ಅಭ್ಯಾಸದ ರೀತಿಯಲ್ಲಿ ಯಕ್ಷಗಾನದ ಭಾಗವತಿಯನ್ನ ಅಭ್ಯಾಸ ಮಾಡಿದ್ದೇನೆ. ಭಾಗವತಿಕೆಯನ್ನ ಯಾರಿಂದ ಅಭ್ಯಾಸ ಮಾಡಿದ್ರಿ? ನಮ್ಮ ಊರಿನ ವಿದ್ವಾನ್ ಗಣಪತಿ ಭಟ್ ಮೊಟ್ಟೆಗದ್ದೆಯವರಲ್ಲಿ ಶಿಕ್ಷಕರಾಗಿದ್ರು. ಅವರಲ್ಲಿ ನಾನು ಯಕ್ಷಗಾನದ ಭಾಗವತಿಕೆಯನ್ನು ಅಭ್ಯಾಸ ಮಾಡಿದ್ದೆ. ನೀವು ಮೊದಲು ಪ್ರಾರಂಭ ಮಾಡಿದ್ದು ಕೂಡ ಅವ್ರ ಹತ್ರನೇ? ಯಲ್ಲಾಪುರದಲ್ಲಿ ಅದು ಹೇಳಿ ನಾನು ಇಲ್ಲಿ ಪ್ರಾರಂಭ ಮಾಡಿದ್ದು ಅಲ್ಲಿ ಗುಣವಂತೆಯಲ್ಲಿ ಅವರ ಶಿಕ್ಷಕರಾಗಿದ್ದಂತಹ ಗುಣವಂತೆಯ ಯಕ್ಷಗಾನ ಕಲಾ ಕೇಂದ್ರದಲ್ಲಿ, ಶ್ರೀಮಯ ಕಲಾ ಕೇಂದ್ರ ಅಂತ, ಅಲ್ಲಿ. ಒಟ್ಟು ಎಷ್ಟು ವರ್ಷ ಭಾಗವತಿಕೆಯಲ್ಲಿ ಅಭ್ಯಾಸವನ್ನ ಮಾಡಿದ್ರಿ? 2-3 ವರ್ಷಗಳ ಅಭ್ಯಾಸ ಖಂಡಿತ ಬೇಕು ಅದಕ್ಕೆ. 2 ವರ್ಷಗಳ ಇನ್ನೊಂದು ವರ್ಷದ ಹೆಚ್ಚಿನ ತರಬೇತಿಯನ್ನು ನಾನು ಅವರ ವಿದ್ವಾನ್ ಗಣಪತಿ ಭಟ್ರಿಂದ ಯಕ್ಷಗಾನದ ಹಾಡುಗಾರಿಕೆಗಾಗಿಯೇ ಮೀಸಲಿಟ್ಟು ಅಭ್ಯಾಸ ಮಾಡಿದ್ರಿ. ಇದೆಲ್ಲವೂ ಶ್ರೀಮಯ ಕಲಾ ಕೇಂದ್ರದಲ್ಲೇ ಅಭ್ಯಾಸ ಮಾಡಿದ್ದು? ಎಲ್ಲವೂ ಕೂಡ ಹೌದು. ನೃತ್ಯಾಭ್ಯಾಸ ಇರಲಿ, ತಾಳಾಭ್ಯಾಸ ಮತ್ತು ಭಾಗವತಿಕೆ. ಈಗ ನೀವೇ ಹೇಳಿದ್ರಿ ಅಲ್ಲಿ ನೃತ್ಯಾಭ್ಯಾಸವನ್ನು ಕೂಡ ಮಾಡಿದೆ ಅಂತ. ಈ ಕಲಾ ಕೇಂದ್ರಕ್ಕೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನ್ವಯ ಆಗತ್ತಾ? ಎಲ್ಲವನ್ನು ಕಲಿಯಬೇಕು? ಎಲ್ರಿಗೂ ಅದು ಅನ್ವಯ. ಪ್ರಾರಂಭದ ಹಂತದಲ್ಲಿ ಎಲ್ಲರೂ ತಾಳಾಭ್ಯಾಸ ಎಲ್ರಿಗೂ ಬೇಕಾದ ಯಕ್ಷಗಾನದಲ್ಲಿ. ಅದರ ಹೊರತಾಗಿ ನೃತ್ಯವನ್ನು ಕೂಡ ಅಭ್ಯಾಸ ಮಾಡ್ಲೇಬೇಕು. ಸ್ವರ ಇದೆ ಅಂತ ಕೇವಲ ಭಾಗವತಿಗೆ ಮಾತ್ರ ಅಲ್ಲ, ಅಥವಾ ಮದ್ದಲೆಗಾರ ಆಗ್ಲಿಕ್ಕೆ ಅಂತ ಆಸೆ ಪಟ್ಟು ಹೋದವರು ಕೇವಲ ಮದ್ದಲೆಗಾರಿಕೆಯನ್ನಲ್ಲ, ಹೆಜ್ಜೆಗಾರಿಕೆಯನ್ನು ಕೂಡ ಕಲಿಯಲೇಬೇಕಾದದ್ದು ಅಲ್ಲಿಯ ನಿಯಮಗಳಲ್ಲಿ ಒಂದಾಗಿದೆ. ಅಲ್ಲಿಯ ನಿಯಮಗಳು. ಈಗ ನೃತ್ಯ ಕಲಿಯೋದಕ್ಕೆ ಹೋದವರು ಕೂಡ ಅಲ್ಲಿ ಭಾಗವತಿಕೆಯನ್ನ ಕಲಿಬೇಕಾ? ಸ್ವರ ಇದ್ರೆ, ಸಾಧ್ಯತೆಗಳಿದ್ರೆ ಕಲಿಬೇಕು. ಪ್ರಾರಂಭದ ಹಂತದ ಭಾಗವತಿಕೆನಾದರೂ ಕಲಿಯುವುದಕ್ಕೆ ಅಲ್ಲಿ ಸಾಧ್ಯತೆಗಳಿದೆ. ಕಲಿಯುವ ಆಸಕ್ತಿ ಇದ್ರೆ ಖಂಡಿತ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶ. ಅವರಿಗೆ ಭಾಗವತಿಕೆಯ ಅಭ್ಯಾಸ ಆದ ನಂತರ ನೀವು ರಂಗ ಪ್ರವೇಶ ಮಾಡಿದ್ದಂತಹದ್ದು ಎಲ್ಲಿ? ಪ್ರಾರಂಭದ ಹಂತದಲ್ಲಿ 1ನೇ ವರ್ಷ ಅಲ್ಲೇ ಗುಣಮಂತೆಯಲ್ಲಿ ಇಡುಗುಂಜಿಯಲ್ಲಿ ಮೇಳದ ವಾರ್ಷಿಕ ಸೇವೆ. ಆ ಸೇವೆಯಲ್ಲಿ ಶಂಭು ಹೆಗಡೆಯವರ ನಿರ್ದೇಶನದಲ್ಲಿ, ವಿದ್ವಾನ್ ಗಣಪತಿ ಭಟ್ರು ಮತ್ತು ಪಾಠಕರವರ ನಿರ್ದೇಶನದಲ್ಲಿ ಧ್ರುವ ಚರಿತ್ರೆ ಎನ್ನುವಂತಹ ಪ್ರಸಂಗ ನಡೆಯಿತು. ಅಲ್ಲಿ ಮೊದಲಾಗಿ ನಾನು ನಿರ್ವಹಿಸಿದ ಪಾತ್ರ ಆ ಧ್ರುವ ಚರಿತ್ರೆಯ ವಿಷ್ಣು. ತುಂಬಾ ಖುಷಿ ಕೊಟ್ಟಿದೆ ನನಗೆ. ನಿರ್ದೇಶನದಿಂದ ತೊಡಗಿ ನನ್ನ ಪಾತ್ರಗಳ 1ನೇ ಬಾರಿಯ ರಂಗ ಪ್ರವೇಶ ಅಂದ್ರೆ ನೀವು ಹೆಜ್ಜೆಯನ್ನೇ ಹಾಕಿದ್ದಾಗಿತ್ತು. ಹೌದು. ಆಮೇಲೆ ಮತ್ತೆ 2ನೇ ವರ್ಷದಿಂದ ಅದೇ ಮೇಳದಲ್ಲಿ ಪ್ರಾರಂಭದ ಪೂರ್ವರಂಗದ ಭಾಗವತಿಕೆಯನ್ನು ಮಾಡುವುದಕ್ಕೆ ಹತ್ತಿರದಲ್ಲಿರುವಂತಹ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಯಕ್ಷಗಾನಗಳಿಗೆಲ್ಲ ಭಾಗವಹಿಸ್ತಾ ಇದ್ದೆ. ಹಾಗಾಗಿ ಅಲ್ಲೇ ರಂಗ ಪ್ರವೇಶ ಆಯ್ತು, ಗುಣವಂತಿಯಲ್ಲಿ ರಂಗ ಪ್ರವೇಶ ಇಡುಗುಂಜಿಯಲ್ಲಿ. ಇಲ್ಲಿ ನೀವು ಶಿಬಿರಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅಂದ್ರೆ ಕಲಾ ಕೇಂದ್ರಕ್ಕೆ ಹೋಗಕ್ಕಿಂತ ಮೊದಲು ಇಲ್ಲಿ ನೀವು ಭಾಗವತಿಕೆಯನ್ನು ಸ್ವಲ್ಪ ಅಂದ್ರೆ ಒಂದು 15-20 ದಿವಸದ ಶಿಬಿರ ಅಂತ ನೆನಪು ನನಗೆ. ಅವಾಗ ಒಂದು 4-6 ಹಾಡುಗಳನ್ನ ಹೊಸತೋಟ ಗಜಾನನ ಭಟ್ರು ನನ್ನಿಂದಲೂ ಹಾಡಿಸಿದ್ರು. ಅದು ಹೇಗೆ ಹಾಡಿದೇನೋ ನನಗೀಗ ಹಾಡಿದ್ದೇನೆ ಬಿಟ್ರೆ, ಎಲ್ಲಿ ಹಾಡಿದ್ದು ಅದು ಯಲ್ಲಾಪುರದ ಮಾದರಿ ಶಾಲೆಯಲ್ಲಿ ಒಂದು ಯಕ್ಷಗಾನದ ಕಾರ್ಯಕ್ರಮವನ್ನು ಅವರು ಮಾಡಿಸಿದ್ರು. ವಿವಾಹ ಪ್ರಸಂಗವನ್ನು ಮಾಡಿಸಿದ್ರು ಅವರು, ಶಿಬಿರದ ಮಕ್ಕಳಿಗೆ ಅಂತಾನೆ ಮಾಡಿದ್ದು. ಅದಾದ ನಂತರ ಕಲಾ ಕೇಂದ್ರದಲ್ಲಿ ಮತ್ತೆ ಶಾಸ್ತ್ರೀಯವಾಗಿ ರಂಗ ಪ್ರವೇಶ ಮಾಡಿರೋದು. ಮೊದಲನೇದಾಗಿ ರಂಗ ಪ್ರವೇಶವನ್ನ ಮಾಡ್ಬೇಕಾದ್ರೆ ಬಹಳ ಹೆದರಿಕೆ ಇರತ್ತೆ. ಯಾಕಂದ್ರೆ ಕುಣಿಯೋರಿಗೆ ಅಭ್ಯಾಸ ಇರಬಹುದು, ಹಾಡೋರಿಗೆ ಅಷ್ಟು ಅಭ್ಯಾಸ ಇರ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ತಯಾರಿಗಳನ್ನ ಎಷ್ಟರ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ರಿ?
ಇಲ್ಲ, ಪ್ರಸಂಗಗಳ ತಯಾರಿ ಖಂಡಿತ ಇವತ್ತಿಗೂ ಹತ್ತಾರು ಬಾರಿ ಪ್ರದರ್ಶಿಸಿದಂತ ಪ್ರದರ್ಶನದ ಪ್ರಸಂಗವೇ ಆದ್ರೂ ಕೂಡ ನಾನು ಒಂದು ಬಾರಿ ಅದನ್ನ ಆ ಆ, ಸಿಂಹಾವಲೋಕನ ಮಾಡಿಯೇ ಮಾಡ್ತೇನೆ ಇವತ್ತಿಗೂ ಕೂಡ. ಅದು ನಮ್ಮ ತಯಾರಿ ಎನ್ನುವುದು ಖಂಡಿತ ಬೇಕು, ಯಾವ ಪ್ರಸಂಗಕ್ಕಾದ್ರೂ ಬೇಕಾಗುತ್ತದೆ. ಯಾಕೆಂದ್ರೆ ಒಂದು ಕಡೆ 3 ಗಂಟೆಯ ಪ್ರದರ್ಶನ ಸಿಕ್ಕಿದ್ರೆ ಒಂದು ಪ್ರಸಂಗ ಇನ್ನೊಂದು ಕಡೆ 1 ಗಂಟೆಗೆ ಅದನ್ನ ನಾವು ಇಳಿಸುವಂತ ಸಂದರ್ಭಗಳು ಬರಬಹುದು. ಅಥವಾ ಅಷ್ಟು ಹೊತ್ತಿನ ತೀರ್ಮಾನ, 3 ಗಂಟೆಯ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಆದ್ರೆ 2 ಗಂಟೆಗೆ ಅವಕಾಶ ಆಗ್ತಾ ಇದೆ ಅನ್ಯನ್ಯ ಕಾರಣಗಳಿಂದ ಅಂತ ಆದ್ರೆ ಅವಾಗ್ಲೂ ಕೂಡ ನಾವು ಮತ್ತೆ ಪ್ರಸಂಗದಲ್ಲಿ ಯಾವ ಪದ್ಯಗಳನ್ನ ಕಡಿಮೆ ಮಾಡಬಹುದು, ಯಾವ ಪದ್ಯವನ್ನ ಕುಗ್ಗಿಸಬಹುದು, ಈ ರೀತಿಯಾಗಿ ಸಮಾಲೋಚನೆ ಖಂಡಿತ ಮಾಡ್ಲೇಬೇಕಾಗ್ತದೆ. ಅದಕ್ಕೊಂದು ತಯಾರಿಯನ್ನು ಖಂಡಿತ ಎಲ್ಲ ಪ್ರಸಂಗಗಳದ್ದು ಪ್ರತಿ ಪ್ರಸಂಗವೂ ಕೂಡ ನಮಗೆ ಒಂದು ಹೊಸ ಅನುಭವವನ್ನು ಖಂಡಿತ ಪ್ರತಿದಿನ ಕೊಡುತ್ತದೆ. ಪ್ರತಿದಿನ ಇವತ್ತಿಗೂ ಕೂಡ ಖಂಡಿತ ಆ ಒಂದು ಖಂಡಿತ ಹೌದು. ತಯಾರಿ, ಪೂರ್ವ ತಯಾರಿ ಎನ್ನುವುದು ಖಂಡಿತ ಬೇಕಾಗುವಂತದ್ದೇ ಅದು ಪ್ರದರ್ಶನಕ್ಕೆ. ಪ್ರದರ್ಶನ ಯಶಸ್ಸುಗೊಳ್ಳಲಿಕ್ಕೆ ಅದು ಖಂಡಿತ ಬೇಕೇ ಬೇಕು. ಬೇಕಾಗುತ್ತೆ. ಈಗ ಹಾಡುಗಾರಿಕೆಯಲ್ಲಿ ಬಹಳಷ್ಟು ವಿಧಗಳು ಬರುತ್ತೆ. ಅಂದ್ರೆ ಮೇಲು ಧ್ವನಿಯಲ್ಲಿ ಹಾಡುವಂತಹದ್ದು, ಪುರುಷ ಪಾತ್ರಕ್ಕೆ ಹಾಡುವಂತಹದ್ದು, ಸ್ತ್ರೀ ಪಾತ್ರಕ್ಕೆ ಹಾಡುವಂತಹದ್ದು, ಒಬ್ಬ ಚಾರಕನಿಗೆ ಹಾಡುವಂತಹದ್ದು, ಹೀಗೆ ಬೇರೆ ಬೇರೆ ಆದಂತಹ ವಿಧಗಳೆಲ್ಲ ಬರುತ್ತೆ. ಅದರ ಧ್ವನಿಯ ತಯಾರಿಗಳನ್ನೆಲ್ಲ ಹೇಗೆ ಮಾಡ್ಕೊಳ್ತೀರಿ? ಇದೊಂದು ಒಳ್ಳೆಯ ಪ್ರಶ್ನೆ. ಇದು ಇಂಥದ್ದೊಂದು ಪ್ರಶ್ನೆಯನ್ನ ಈಗ ಸಾಮಾನ್ಯ 15 ವರ್ಷಗಳ ಹಿಂದೆ ಇರಬಹುದು ಅಂತ ಅನ್ಕೊಳ್ತೇನೆ. ಚೆನ್ನೈದಲ್ಲಿ ನಾವು ಒಂದು ಪ್ರದರ್ಶನವನ್ನು ಕೊಟ್ಟಾಗ, ಮಾಗಧವಧೆ ಎನ್ನುವ ಪ್ರದರ್ಶನವನ್ನು ಕೊಟ್ಟಾಗ ಅಲ್ಲಿ ಒಬ್ಬರು ಡಾನ್ಸರ್ ಅದೇ ಪ್ರಶ್ನೆಯನ್ನ ನನ್ನ ಹತ್ರ ಕೇಳಿದ್ರು. ಸತ್ಯಭಾಮೆಯ ಪಾತ್ರ ಇತ್ತು ಮಾಗಧವಧೆಯಲ್ಲಿ. ಸತ್ಯಭಾಮೆಗೂ ಮತ್ತು ಕೃಷ್ಣನಿಗೂ, ಮಾಗಧನಿಗೂ, ಭೀಮನಿಗೂ ನೀವು ವಿಧ ವಿಧವಾಗಿ ಸ್ವರವನ್ನ ಹಂಚ್ತಾ ಪ್ರದರ್ಶನದಲ್ಲಿ ಕಾಣಿಸ್ತಾ ಇದ್ದೀರಲ್ಲ, ಹೇಗೆ ಸಾಧ್ಯ ನಿಮ್ಮಿಂದ ಅಂತ ಪ್ರಶ್ನೆ ಕೇಳಿದ್ರು. ಖಂಡಿತ ಅದು ಯಕ್ಷಗಾನದ ಪ್ರದರ್ಶನದಲ್ಲಿ ಅನಿವಾರ್ಯವಾದಂತಹ ಸಂದರ್ಭ. ಅದು ಹಾಸ್ಯಕ್ಕಾಗಿ ಒಂದು ರೀತಿಯಲ್ಲಿ ಧ್ವನಿಯನ್ನು ಅಥವಾ ಧ್ವನಿಯನ್ನು ನಾವು ಕೃತ್ರಿಮ ಮಾಡ್ತೇವೆ ಅಂತಲ್ಲ, ಆದ್ರೆ ಅದಕ್ಕಾಗಿ ಇರುವಂತಹ ರಾಗಗಳನ್ನು ಬಳಸುವ ಮೂಲಕ ಪಾತ್ರೋಚಿತವಾಗಿ ನಾವು ಆ ಸಂದರ್ಭಕ್ಕೆ ನಮ್ಮ ವಾಯ್ಸನ್ನ ಅಥವಾ ನಮ್ಮ ಧ್ವನಿಯನ್ನ ನಾವು ಆಕರ್ಷಣೀಯಗೊಳಿಸಬೇಕಾದ ನಮಗೆ ಅನಿವಾರ್ಯ. ಮಾಗಧನಿಗೆ ಹೇಳಿದ ರೀತಿಯಲ್ಲಿ ಕೃಷ್ಣನಿಗೆ ಪದ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದರ ಪಾತ್ರ ಸ್ವರೂಪವನ್ನು ಅರಿತು, ನಾವು ಪಾತ್ರ ಸ್ವಭಾವವನ್ನು ಅರಿತು, ಪಾತ್ರಧಾರಿಯ ಗುಣಧರ್ಮವನ್ನು ಅರಿತು ಪ್ರದರ್ಶನದಲ್ಲಿ ನಾವು ನಮ್ಮ ಸ್ವರವನ್ನ ಅಥವಾ ಭಾಗವತಿಕೆಯನ್ನು ಮಾಡ್ಲೇಬೇಕಾಗ್ತದೆ. ಸ್ತ್ರೀ ಪಾತ್ರಕ್ಕೆ ನಾವು ಮಾಗಧನಿಗೋ ಯಾವುದೋ ಒಂದು ಕಂಸನಿಗೋ ಕೌರವನಿಗೋ ಹೇಳಿದ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತ ಹೌದು, ಅಂದ್ರೆ ತಯಾರಿ ಬೇಕು. ಧ್ವನಿಯಲ್ಲಿ ಆ ತಯಾರಿ ಖಂಡಿತ ನಮ್ಮ ತರಬೇತಿದ ಮೂಲಕ ಬೇಕಾಗ್ತದೆ, ಪ್ರಾಕ್ಟೀಸ್ ಮೂಲಕ ಕೊಡಬೇಕಾಗ್ತದೆ. ಈಗ ಇತ್ತೀಚೆಗೆ ಈ ಮೈಕೋಗಳು ಅಂದ್ರೆ ಬಹಳ ಸುವ್ಯವಸ್ಥೆಗಳೆಲ್ಲ ಬಂದಿವೆ. ಆದ್ರೆ ಮೊದಲೆಲ್ಲ ಒಂದು ಊರಲ್ಲಿ ಯಕ್ಷಗಾನ ಆಗ್ತಾ ಇದೆ ಅಂತ ಮೊದಲು ಜನರಿಗೆ ಮುಟ್ಟಿಸೋದು ಹೇಗೆ ಅಂತಂದ್ರೆ ಭಾಗವತರ ದನಿಯಿಂದ. ಅವರು ಮೊದಲು ಶುರು ಮಾಡಿದಾಗ ಶುರುವಾಯ್ತು ಅನ್ನುವಂತಹ ಗಡಿಬಿಡಿಯಲ್ಲಿ ಜನರು ಬರುವಂತಹದ್ದು, ಆಕರ್ಷಣೆ ಮಾಡುವಂತಹದ್ದು. ಈ ಸಂದರ್ಭದಲ್ಲಿ ಹಿಂದೆ ನಾವು ಕೇಳಿದಂತೆ ಚಂಡೆಯ ಅಬ್ಬರವನ್ನು ನುಡಿಸ್ತಿದ್ರಂತೆ ಯಾವ್ದಾದ್ರು. ಹೌದು, 1 ಗಂಟೆ 2 ಗಂಟೆ ಆಟ ಯಕ್ಷಗಾನದ ಪ್ರದರ್ಶನ ಶುರುವಾಗುವುದಕ್ಕಿಂತ ಮೊದಲು ಅದು ತುಂಬಾ ಮೈಲುಗಟ್ಟಲೆ ದೂರ ಅದು ಕೇಳಿಸ್ತಿತ್ತು. ಇಲ್ಲಿ ಹತ್ತಿರದಲ್ಲಿ ಯಕ್ಷಗಾನ ಇದೆ ಎಂದು ಗೊತ್ತಾಗಿ ಈ ತರ ಬರುತ್ತಿದ್ರು ಎನ್ನುವ ಮಾತು ನಾವು ಇವತ್ತಿಗೂ ಕೇಳುತ್ತೇವೆ. ಆಮೇಲೆ ಭಾಗವತಿಕೆಯಲ್ಲೂ ಕೂಡ ಅದು ತುಂಬಾ ದೂರ ಅದರ ಬಗ್ಗೆ ಕೇಳಿಸುವಂತಹ ಸಾಮರ್ಥ್ಯ ಹಿಂದಿನ ಭಾಗವತರಿಗೆ ಇತ್ತು ಅಂತ ನಾವು ಕೇಳಿದ್ದೇವೆ. ಖಂಡಿತ ಅದೇ, ಅದು ಅಂದ್ರೆ ತುಂಬಾ ಇಲ್ಲಿ ಯಕ್ಷಗಾನ ನಡೀತಾ ಇದೆ ಅಂತ ನಡೀತಾ ಇದೆ ಅನ್ನುವಂತಹದ್ದು ಊರಲ್ಲಿ ಗೊತ್ತಿದ್ರು ಕೂಡ ಆ ಒಂದು ಆತುರ, ನಾನೀಗ ಅಲ್ಲಿ ಹೋಗಿ ಮುಟ್ಟಬೇಕು ಅನ್ನುವಂತಹದ್ದು ಗೊತ್ತಾಗುವಂತಹದ್ದು ಭಾಗವತರ ಒಂದು ಧ್ವನಿಯಿಂದಲೇ. ಆ ಪ್ರಾರಂಭದ ಧ್ವನಿಗೂ ಮಧ್ಯದಲ್ಲಿ ಬರುವಂತಹ ಧ್ವನಿಗೂ ಆಮೇಲೆ ಬೆಳಗಿನ ಜಾವಕ್ಕೆ ಮತ್ತೆ ಕೃಷ್ಣನನ್ನ ಎಬ್ಬಿಸುವಂತಹ ಧ್ವನಿಗೂ ಬಹಳ ವ್ಯತ್ಯಾಸಗಳಿರುತ್ತೆ. ಈ ಎಲ್ಲಾ ಪ್ರಕಾರದ ಧ್ವನಿಯನ್ನ ನೀವು ತರಬೇತಿಯಲ್ಲಿ ಕಲಿತೀರಾ ಅಥವಾ ನಿಮ್ಮೊಳಗೆ ನೀವು ಒಂದು ಅದನ್ನು ಹುಟ್ಟು ಹಾಕಿಕೊಳ್ತಾ ಹೋಗ್ತೀರಾ? ತರಬೇತಿಯಲ್ಲಿ ಖಂಡಿತ ಬೇಕು. ಹಾಗೆ ನಾವು ಪ್ರದರ್ಶನವನ್ನು ಕೊಡ್ತಾ ಅದರಲ್ಲಿ ನಮ್ಮ ಪರಿಣಿತಿಯನ್ನು ಸಾಧಿಸಬೇಕಾಗ್ತದೆ. 10 ಪ್ರದರ್ಶನಗಳ ಆದ್ಮೇಲೆ ಒಂದು ನಮಗೆ ನಮ್ಮ ಪ್ರದರ್ಶನದಲ್ಲಿ ಒಂದು ಮಟ್ಟದ ಸಾಧ್ಯತೆಗಳನ್ನು ಹುಡುಕ್ತಾ ಹೋಗ್ಲಿಕ್ಕೆ ಆಗ್ತದೆ. ಪ್ರಾರಂಭದಲ್ಲಿ ಅದಾಗ್ತದೆ ಅಂತಲ್ಲ, ಆದ್ರೆ ನಮ್ಮ ತರಬೇತಿಯ ಮೂಲಕ ಅಥವಾ ನಾವು ಮಾಡುವ ಪ್ರಾಕ್ಟೀಸ್ ಏನಿದೆಯೋ ಅದರ ಮೂಲಕ ಸ್ವಲ್ಪ ಧ್ವನಿ ತರಂಗವನ್ನು ಹೆಚ್ಚು ಉನ್ನತಗೊಳಿಸಿಕೊಳ್ಳಿಕ್ಕೆ ನಮ್ಗೆ ಅದು ಅನುಕೂಲ ಕೊಡ್ತದೆ. ನಮ್ಮ ಪ್ರಾಕ್ಟೀಸ್ ಮುಖ್ಯ. ಅದಕ್ಕೆ ಪ್ರಾಕ್ಟೀಸ್ ಮುಖ್ಯ. ನೀವು ಈಗ ಶ್ರೀಮಯ ಕಲಾ ಕೇಂದ್ರದಲ್ಲಿ ತರಬೇತಿ ಆದ ನಂತರ ಅಲ್ಲಿಯೇ ವೃತ್ತಿ ಶಿಕ್ಷಕರಾಗಿ ಶುರು ಮಾಡಿದ್ರ ಅಥವಾ ಅಲ್ಲಿ ಹೇಗೆ ನಿಮ್ಮ ರಂಗ ಪ್ರವೇಶ ಮುಂದುವರಿತು ಅಲ್ಲಿಂದ? ಶ್ರೀಮಯ ಕಲಾ ಕೇಂದ್ರದಲ್ಲಿ ಯಕ್ಷಗಾನದ ಭಾಗವತಿಕೆಯನ್ನು ಅಭ್ಯಾಸ ಮಾಡಿ ಊರಿಗೆ ಬಂದೆ. ಒಂದು 2-3 ವರ್ಷದ ನಂತರ ಅದೇ ಕೇಂದ್ರದಲ್ಲಿ, ಯಕ್ಷಗಾನ ಕೇಂದ್ರದಲ್ಲಿ ಶಿಕ್ಷಕನಾಗಿ ಒಂದು 3 ವರ್ಷ
ಹ್ಮ್ ಕಾರ್ಯನಿರ್ವಹಿಸುವಂತಹ ಸಂದರ್ಭ ನನಗೆ ಒದಗಿತ್ತು. ಶಂಭು ಹೆಗ್ಡೆಯವರು ಅವತ್ತು ಅಲ್ಲಿ ಕೇಂದ್ರ ನಿರ್ದೇಶಕರಾಗಿದ್ರು. ಹ್ಮ್ ತದನಂತರ ನೆಬ್ಬೂರರ ಜೊತೆಗೆ ಅಂದ್ರೆ ಅವರ ಸಹಭಾಗವತನಾಗಿ ಹ್ಮ್ ಹಾಡುವುದಕ್ಕೆ ನನಗೆ ಕರೆ ಬಂತು ಅಲ್ಲಿಂದ, ಕೆರೆಮನೆಯ ಮೇಳದಿಂದ. ಹ್ಮ್ ನೆಬ್ಬೂರರು ಪ್ರಧಾನ ಭಾಗವತರು. ಹ್ಮ್ ಅವರ ಕೈ ಕೆಳಗೆ ನಾನು 6-8 ವರ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತುಂಬಾ ದೊಡ್ಡ ಅನುಭವ ನನಗದು. ಹ್ಮ್ ಹಿರಿಯ ಭಾಗವತರು, ತುಂಬಾ ಅನುಭವಿಗಳು, ಸಹೃದಯಿಗಳು, ಹ್ಮ್ ತುಂಬಾ ಅವರಿಂದ ನಾನು ಕಲಿತಿದ್ದೇನೆ ಮತ್ತು ಪ್ರಸಂಗದ ನಡೆಗಳನ್ನ ಅಭ್ಯಸಿಸಿದ್ದೇನೆ. ಹ್ಮ್ ಆಮೇಲೆ ತದನಂತರ ಅವರ ನಿವೃತ್ತಿಯ ನಂತರ ನಾನು ಆ ಮೇಳದಲ್ಲಿ ಪ್ರಧಾನ ಭಾಗವತನಾಗಿ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಅಂದ್ರೆ ಹಿರಿಯ ಕಲಾವಿದರೊಟ್ಟಿಗೆ ನಾವು ಹೆಚ್ಚಾಗಿ ತೊಡಗಿಸಿಕೊಂಡಂತೆ ನಮ್ಗೆ ಕಲಿಯುವುದಕ್ಕೆ ಹೆಚ್ಚು ಖಂಡಿತ ಹೆಚ್ಚು ಅವಕಾಶಗಳು ಖಂಡಿತ ಅವಕಾಶಗಳಾಗ್ತದೆ. ನಾನು ಪ್ರಾರಂಭದಲ್ಲಿ ಪೂರ್ವ ರಂಗವನ್ನು ಮುಗಿಸಿ ಹ್ಮ್ ಅವರು ಭಾಗವತಿಗೆ ಕೂತಾಗ ನಾನು ಅವರ ಜೊತೆಗೆ ಹ್ಮ್ ಹಾರ್ಮೋನಿಯಂ ಇತ್ತೀಚೆಗೆ ಈ ಎಲೆಕ್ಟ್ರಾನಿಕ್ ಶ್ರುತಿ ತಂಬೂರಿಗಳು ಪಟ್ಟಿನ. ಬಂದಿದೆ. ಹ್ಮ್. ಅವತ್ತು ನುಡಿಸುವ ಹಾರ್ಮೋನಿಯಂ ಇತ್ತು. ಅದನ್ನ ನುಡಿಸುವುದಕ್ಕೆ ನಾನು ಕೂತ್ಕೊಂಡು 3 ತಾಸು 4 ತಾಸು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮೇಳದಲ್ಲಿ. ಹೌದು. ಈಗ ನೀವು ಯಕ್ಷಾಭ್ಯಾಸದಲ್ಲಿ ನೃತ್ಯವನ್ನು ಕೂಡ ಅಭ್ಯಾಸ ಮಾಡಿದ್ರಿ. ಹಾ. ನಿಮ್ಗೆ ರಂಗದ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋಂತಹ ಆಸೆ ಏನು ಹುಟ್ಲಿಲ್ವಾ? ಇದೆ ಖಂಡಿತ. ಅದಕ್ಕೊಂದು ಸಣ್ಣ ಪ್ರಯತ್ನ ಕೂಡ ನನ್ನದು ಇದೆ. ಹಾ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಅವಕಾಶ ಆದ್ರೆ ಸಣ್ಣ ಪುಟ್ಟ ಪಾತ್ರಗಳನ್ನ, ಯಾಕೆಂದ್ರೆ ನಾವು ಅದರಲ್ಲಿ ಈ ಪರಿಣತಿ ನಮಗೆ ಅದರ ಅಭ್ಯಾಸ ಇದ್ರೂ ಕೂಡ, ಹಾ. ಮೂಲ ಅಭ್ಯಾಸ ಇದ್ರೂ ಕೂಡ, ಹ್ಮ್ ಆದ್ರೆ ಪರಿಣಿತಿಯ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ನಾವು ಅದರಲ್ಲಿ ತುಂಬಾ ಕಡಿಮೆ ಇದೆ ನಮಗೆ ಹೆಜ್ಜೆಗಾರಿಕೆಯಲ್ಲಿ ಅಥವಾ ಅಭಿನಯದ ಇದರಲ್ಲಿ ವಿಷಯದಲ್ಲಿ. ಆದ್ರೂ ಅದನ್ನು ಸ್ವಲ್ಪ ಮಟ್ಟಿಗೆ ಅಭ್ಯಾಸದ ಮೂಲಕ ಹ್ಮ್ ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ಒಂದು ಅವಕಾಶ ಆದ್ರೆ ಒಂದೆರಡು ಪಾತ್ರಗಳು ನಿರ್ವಹಿಸಬೇಕು ಎನ್ನುವ ಹುಮ್ಮಸ್ಸು ಇದೆ, ಆಸಕ್ತಿ ಇದೆ. ಖಂಡಿತ ಆ ಅವಕಾಶವನ್ನ ಎಷ್ಟು ದಿನ ಇದ್ ಮಾಡಿದ್ರಿ, ಪಾತ್ರಗಳನ್ನ ಮಾಡಿದ್ರಿ ನೀವು? 10 ಪಾತ್ರಗಳನ್ನು ನಿರ್ವಹಿಸಿದ್ದೇನೆ. ಧ್ರುವಚರಿತ್ರೆಯ ವಿಷ್ಣುವಿ, ನಾನೀಗಾಗಲೇ ಹೇಳಿದಂತೆ, ಗದಾಪರ್ವದ ನಕುಲ ಹಾಗೂ ಕಾರ್ತಿವೀರ್ಯದ ದತ್ತಾತ್ರೇಯ, ಈ ರೀತಿಯಾಗಿ ಒಂದು 6-8 ಪಾತ್ರಗಳನ್ನ ನಿರ್ವಹಿಸಿದ ನೆನಪು. ಇನ್ನೊಂದು ಅಂದ್ರೆ ಅದರಲ್ಲಿ ಮುಖ್ಯ ಸಂಗತಿ, ಶಂಭು ಹೆಗ್ಡೆಯವರ ಹರಿಶ್ಚಂದ್ರನ ಪಾತ್ರಕ್ಕೆ ನಾನು 2 ರೋಹಿತಾಶ್ವನ ಪಾತ್ರವನ್ನು ಕೂಡ ಅಲ್ಲಿ ಕೇಂದ್ರದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿರ್ವಹಿಸಿದ ನನಗೆ ತುಂಬಾ ಸಂತೋಷವನ್ನು ನೀಡಿದಂತ ಸಂದರ್ಭ. ದಿಗ್ಗಜರ ಹೌದು, ಜೊತೆಯಲ್ಲಿ ಖಂಡಿತ. ಸುಬ್ರಹ್ಮಣ್ಯ ಮುರೂರು ಅವರ ಚಂದ್ರಮತಿ ಚಂದ್ರಮತಿ ತುಂಬಾ ಖುಷಿ ಕೊಟ್ಟಿತ್ತು. ಆ ಸಮಯದಲ್ಲಿ ಮಾಡಿದ್ರಂತೆ. ಆಮೇಲೆ ಹೊರಗಡೆ ಎಲ್ಲೂ ಪಾತ್ರವನ್ನ ಇಲ್ಲ, ಮಾಡಿಲ್ಲ. ನಾನು ಅದಕ್ಕೆ ಇಳಿಲಿಕ್ಕೆ ಆಗ್ಲಿಲ್ಲ. ನೋಡೋಣ ಅದನ್ನು. ಈಗ ಯಕ್ಷಗಾನ ಅನ್ನುವಂತಹದ್ದು ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಕಲೆ. ಇಲ್ಲಿಯ ಜನರಿಗೆ ಭಾಷೆ ಅರ್ಥವಾಗತ್ತೆ, ನೃತ್ಯದ ಅರಿವಿದೆ. ಅಂದ್ರೆ ಅದು ಜಾನಪದ ಕಲೆಯಾಗಿ ಬಹಳ ಹಿಂದಿನಿಂದ ಬಂದಿರೋದ್ರಿಂದ ಅದರ ಮೇಲೆ ಜನರಿಗೂ ಸ್ವಲ್ಪ ಹಿಡಿತಾ ಇದೆ. ಆದ್ರೆ ನೀವು ಈ ಒಂದು ಹಿಡಿತಾ ಇರುವಂತಹ ಪ್ರದೇಶವನ್ನ ಬಿಟ್ಟು ಭಾಷೆ ಬರ್ದೇ ಇರುವಂತಹ, ಯಕ್ಷಗಾನ ಅಂತಂದ್ರೆ ಏನು ಅಂತ ಗೊತ್ತೇ ಇಲ್ಲದೆ ಇರುವಂತಹ ದೇಶಗಳಿಗೂ ಕೂಡ ಹೋಗಿ ಪ್ರದರ್ಶನವನ್ನ ನೀಡಿ ಬಂದಿದ್ದೀರಿ. ಸಾಕಷ್ಟು ವಿದೇಶ ಪ್ರವಾಸಗಳನ್ನು ಕೂಡ ಮಾಡಿದ್ದೀರಿ. ಅಲ್ಲಿ ಹೋಗುವಾಗ ನಿಮ್ಮ ತಯಾರಿ ಹೇಗಿರುತ್ತೆ, ಹಾಗೆಯೇ ಅಲ್ಲಿ ಪ್ರದರ್ಶನಗೊಂಡ ನಂತರ ಜನರ ರೆಸ್ಪಾನ್ಸ್ ಅನ್ನುವಂತಹದ್ದು ನಿಮ್ ಹೇಗೆ ಕಲೆಕ್ಟ್ ಮಾಡ್ಕೊಳ್ತೀರಿ? ಒಳ್ಳೆಯ ಪ್ರಶ್ನೆ ಇದು ಶ್ವೇತಾ ಅವರೇ. ನಮ್ಮ ತಯಾರಿ ಖಂಡಿತ ಬೇಕಾಗ್ತದೆ. ಯಾಕೆಂದ್ರೆ ನಾವಿಲ್ಲಿ 3 ಗಂಟೆಯ ಪ್ರದರ್ಶನವನ್ನ, ನಾನು ಆವಾಗಲೇ ಹೇಳಿದಂತೆ 3 ಗಂಟೆಯ ಪ್ರದರ್ಶನವನ್ನು ಎಲ್ಲಿ ಕೊಡ್ತೇವೆ ಅನ್ನೋ ಪ್ರಸಂಗ ಅಂತ ಆದ್ರೆ, ನಮ್ಮ ರಾಜ್ಯದಿಂದ ಹೊರಗೋ ಅಥವಾ ದೇಶದಿಂದ ಹೊರಗೋ ಹೋದಾಗ ಸಾಮಾನ್ಯ 1 ರಿಂದ 1.5 ಗಂಟೆಯ ಅವಧಿ ಸಿಗ್ತದೆ ನಮಗದು. ಆ ಅವಧಿಯಲ್ಲಿ ನಾವು ಹೆಚ್ಚಿನ ಮಾತುಗಾರಿಕೆ ತುಂಬಾ ವಿಸ್ತಾರ ಮಾಡದೆ, ಹೆಚ್ಚಿನ ಅಭಿನಯಕ್ಕಾಗಿ, ನೃತ್ಯಕ್ಕಾಗಿ ಆ ಸಂದರ್ಭವನ್ನು ಬಳಸ್ಕೊಳ್ತೇವೆ. ಮಾತು ಇದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಮಾತು. ಇಲ್ಲಿ ತುಂಬಾ ಮಾತುಗಳು ನಡೀತದೆ ನಮ್ಮಲ್ಲಿಯ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡವು. ಯಕ್ಷಗಾನದ ವಲಯದಲ್ಲಿ ಮಾತುಗಾರಿಕೆ ತುಂಬಾ ಬೇಕಾಗ್ತದೆ ಅಥವಾ ಅದರ ವ್ಯಾಪ್ತಿ ಹೆಚ್ಚಿದೆ. ಅದರ ಹೊರಗಡೆ ಹೋದಾಗ ನಾವು ಆ ನಿಟ್ಟಿನಲ್ಲಿ ಅಂದ್ರೆ ಅಭಿನಯ ಮತ್ತು ಪದ್ಯಗಳನ್ನು ಹೆಚ್ಚು ಬಳಸಿಕೊಂಡು ನೃತ್ಯದ ಮೂಲಕ ಪ್ರದರ್ಶನವನ್ನ ನೀಡುತ್ತೇವೆ. ಸಂದರ್ಭ ಬಂದ್ರೆ ಅಲ್ಲಿ ಮುಖಾಮುಖಿಯಾಗಿ ಡಿಸ್ಕಷನ್ ಕೂಡ ನಡೆಯುತ್ತದೆ ಅಲ್ಲಿ. ಹೌದು. ಇನ್ನು ಕೆಲವೊಂದಿಷ್ಟು ಕಡೆ ಕಥೆಯ ಸಂದರ್ಭವನ್ನ ಇದನ್ನು ಕೂಡ ಪ್ರೇಕ್ಷಕರಿಗಾಗಿ ಕೊಟ್ಟಿರ್ತಾರೆ. ಕೊಡುವಂತ ಸಂದರ್ಭಗಳು 1-2 ಕಡೆ ನಡೀತದೆ. ಆ ರೀತಿಯಲ್ಲಿ ನಾವು ಪ್ರದರ್ಶನವನ್ನು ನೀಡಬೇಕಾಗ್ತದೆ. ಜವಾಬ್ದಾರಿ ಬೇಕು, ಎಲ್ರಿಗೂ ಆ ಜವಾಬ್ದಾರಿ ಬೇಕಾಗ್ತದೆ. 1-1.5 ಗಂಟೆ ಕೊಟ್ಟರೆ ಅಷ್ಟರ ಸಂದರ್ಭದಲ್ಲಿ ಮುಗಿಸುವಂತಹ ಜವಾಬ್ದಾರಿ ಹಿಮ್ಮೇಳ ಮತ್ತು ಮುಮ್ಮೇಳ ಎಲ್ಲ ಕಲಾವಿದರಿಗೂ ಇರುತ್ತದೆ. ಹೌದು, ನಿರ್ದೇಶನ ಕೊಟ್ಟು ನಾವು ಆ ಕಾರ್ಯಕ್ರಮವನ್ನ ಹೊರಗಡೆ ನೀಡಬೇಕಾಗ್ತದೆ. ಹೌದು. ಈ ಮೇಳದ ಒಳಗಿರುವುದಕ್ಕೂ ಮೇಳದ ಆಚೆ ಇರುವುದಕ್ಕೂ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ನಿಮ್ಗೆ? ಒಳ್ಳೆಯ ಪ್ರಶ್ನೆ ಇದು. ಈಗ ಉದಾಹರಣೆ, ನಾನು ಇಡುಗುಂಜಿ ಮೇಳದಲ್ಲಿದ್ದೇನೆ. ಆ ಮೇಳಕ್ಕೆ ಅದರದ್ದೇ ಆದಂತ ಸಿದ್ಧಾಂತ, ಬದ್ಧತೆ ಇತ್ಯಾದಿಗಳಿದೆ. ಅಲ್ಲಿ
ತುಂಬಾ ಎಲ್ಲ ಕಲಾವಿದರು ಆ ಒಗ್ಗಟ್ಟಾಗಿ ಒಂದು ಪ್ರದರ್ಶನವನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಮಾಡಬೇಕಾಗ್ತದೆ, ಮಾಡ್ತೇವೆ. ಎಲ್ಲರೂ ಕೂಡ ಒಂದು ನಿರ್ದೇಶನಕ್ಕೊಳಪಟ್ಟು ಕಾರ್ಯಕ್ರಮವನ್ನು ನೀಡುವುದು ಹೆಚ್ಚಿನ ಸಂದರ್ಭಗಳಲ್ಲಿ ಒದಗಿ ಬರುತ್ತದೆ. ಹಾಗಾಗಿ ಆ ಮೇಳದ ಶಿಸ್ತಿಗೆ ಒಳಪಟ್ಟೆ ನಾವು ಕಾರ್ಯಕ್ರಮವನ್ನು ನೀಡುತ್ತೇವೆ ಅಲ್ಲಿ ಇಡುಗಂಜಿಯ ಮೇಳದಲ್ಲಿ. ಇನ್ನು ಹೊರಗಡೆ ಹೋದಾಗ ಏನಾಗ್ತದೆ ಕೇಳಿದ್ರೆ ಎಲ್ಲ ಕಲಾವಿದರು ಎಲ್ಲೆಲ್ಲಿಂದೋ ಬಂದು ನಾವು ಸೇರ್ತೇವೆ. ಒಂದು ನಿರ್ದಿಷ್ಟ ಸಮಯಕ್ಕೆ ಸೇರಿ ನಮ್ಮೊಳಗೆ ಒಂದು ಸಮಾಲೋಚನೆಯನ್ನು ಮಾಡಿಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತೇವೆ. ಆ ವ್ಯವಸ್ಥೆಯೇ ಬೇರೆ ಆಗ್ತದೆ. ನಾವು ಅಷ್ಟೊತ್ತಿಗೆ ಬಂದು ಅಲ್ಲಿ ಕಾರ್ಯಕ್ರಮ ನೀಡಿ ನಮ್ಮ ಪಾಡಿಗೆ ನಾವು ಹೊರಟು ಹೋಗ್ತೇವೆ. ಬಟ್ ಒಂದು ಮೇಳ ಅಂತ ಆದಾಗ ಅಲ್ಲಿ ಒಂದು ಬದ್ಧತೆ, ಒಂದು ಸಿದ್ಧತೆ ಇತ್ಯಾದಿಗಳು ತುಂಬಾ ಕೇಳುತ್ತದೆ. ನಾವು ಅದನ್ನು ಮಾಡುತ್ತೇವೆ. ಅಲ್ಲಿ ಹೆಚ್ಚು ಶಿಸ್ತಿನ ಒಂದು ಹೌದು. ಅದರಲ್ಲೂ ನಾನಿರುವಂತಹ ಇಡುಗುಂಜಿ ಮೇಳ ತುಂಬಾ ಶಿಸ್ತಿನ ಮೇಳ ಅಂತ ಈಗಲೂ ಕೂಡ ಹೆಸರು ಹೊಂದಿರುವಂತದ್ದು, ಪರಂಪರೆಯಿಂದಲೂ ಕೂಡ ಹೌದು. 90 ವರ್ಷಗಳ ಸುದೀರ್ಘವಾದಂತಹ ಪಯಣ ಆ ಮೇಳದ್ದು. ಇವತ್ತಿಗೆ 90 ವರ್ಷ ಅವರದ್ದು ಆ ಮೇಳದ್ದು. ಅಂತದೊಂದು ಮೇಳದಲ್ಲಿ ಭಾಗವತನಾಗಿ ಯಾಜಿ ಭಾಗವತರು ಅಂತ ಶಿವರಾಮ ಹೆಗಡೆಯವರ ಸಮಕಾಲೀನರವರು ಅವರು ಮತ್ತು ಶಿವರಾಮ ಹೆಗಡೆಯವರು ಸೇರಿ ಮೇಳವನ್ನು ಸ್ಥಾಪಿಸಿದಂತೆ. ಆಮೇಲೆ ಶಂಭು ಹೆಗಡೆಯವರು ಅದನ್ನ ಮುಂದುವರಿಸಿದ್ರು. ಇವತ್ತು ಶಿವಾನಂದ ಹೆಗಡೆಯವರು ಮುಂದುವರಿಸ್ತಾ ಇದ್ದಾರೆ. ನೆಬ್ಬೂರ್ರಂತವರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ ಅನ್ನೋದು ತುಂಬಾ ಸಂತೋಷದ ವಿಷಯ. ಇವತ್ತು ಈಗ ಹೊಸದಾಗಿ ರಂಗ ಪ್ರವೇಶವನ್ನ ಮಾಡಿದಂತಹ ಕಲಾವಿದರಿರ್ತಾರೆ. ನಿಮ್ಮ ಭಾಗವತಿಕೆಯಲ್ಲಿ ಆ ಕಲಾವಿದರನ್ನ ಒಂದು ಮಟ್ಟಕ್ಕೆ ಅವರನ್ನ ಪರಿಚಯ ಮಾಡಿಕೊಡುವಂತಹ ಒಂದು ಕೆಲಸ ಕೂಡ ನಿಮ್ಗೆ ಸಿಕ್ಕಿರತ್ತೆ. ಅಂದ್ರೆ ಅವರು ನೃತ್ಯಗಾರಿಕೆಯಲ್ಲಿ ಬಂದಿರ್ತಾರೆ, ನೀವು ಭಾಗವತರಾಗಿರ್ತೀರಿ. ಅಂತಹ ಕಲಾವಿದರಿಗೂ ಹಾಗೆ ಒಬ್ಬ ನುರಿತ ಕಲಾವಿದರು ರಂಗದ ಮೇಲೆ ಇರುವಾಗಲೂ ಆ ಒಂದು ವ್ಯತ್ಯಾಸಗಳನ್ನ ನೀವು ಹೇಗೆ ಅದನ್ನ ಹೊಂದಿಸಿಕೊಂಡು ಹೋಗ್ತೀರಿ? ಒಬ್ಬ ಹೊಸದಾಗಿ ಬಂದಂತಹವರಿಗೂ ಒಬ್ಬ ನುರಿತ ಕಲಾವಿದರಿಗೆ. ಒಳ್ಳೆಯ ಪ್ರಶ್ನೆ. ಹೊಸದಾಗಿ ಬಂದಂತಹ ಕಲಾವಿದರ ಜೊತೆಗೆ ನಾವು ಹೆಚ್ಚು ಆಪ್ತವಾಗಿ ಒಂದು ಸಮಾಲೋಚನೆ ಖಂಡಿತ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅವನು ಈಗಷ್ಟೇ ರಂಗ ಪ್ರವೇಶವನ್ನು ಮಾಡ್ತಾ ಇರುವ ಕಾರಣ ಯಾವ ತಾಳದಲ್ಲಿ ಅಭ್ಯಾಸ ಮಾಡಿದ್ದೀಯಪ್ಪ, ಹೇಗೆ ಅಭ್ಯಾಸ ಮಾಡಿದ್ದೀಯ, ಯಾವ ರೀತಿ ಅದನ್ನು ಬಳಸ್ಕೊಳ್ಳಿಕ್ಕೆ ನೀನು ಇಷ್ಟಪಡಿಸಿಯ ಇತ್ಯಾದಿಗಳನ್ನ ಕೇಳಿ ಅವ್ರದೊಂದು ತಯಾರಿ ಇರ್ತದೆ. ಅದಕ್ಕೆ 3 ಬಾರಿ ಇಂಥ ಆವರ್ತಗಳು 3 ಬಾರಿ ಇದೆ, ಇಂಥ ಆವರ್ತಗಳು 2 ಬಾರಿ ಇದೆ, ನಾನು ಇಂಥ ಒಂದು ಚಾಲು ಕುಣಿತ ಅಂತ ಹೇಳುವುದು ನಾವು, ಅಂತ ಕುಣಿತವನ್ನು ಕುಣಿತೇನೆ. ಈ ತರದ ಅವರದ್ದೇ ಆದ ತಯಾರಿ ಇದ್ರೆ ಅದನ್ನ ಹೆಚ್ಚು ತಿಳಿದುಕೊಂಡು ಅಥವಾ ಅದನ್ನು ನೋಟ್ಸ್ ಕೂಡ ಮಾಡಿ ನಾವು ಅದನ್ನ ಅವರಿಗಾಗಿ, ಯಾಕಂದ್ರೆ ಆ ಪ್ರದರ್ಶನದಲ್ಲಿ ಆ ಹೊಸದಾಗಿ ರಂಗ ಪ್ರವೇಶಿಸಿದವರು ಕೂಡ ಚೆನ್ನಾಗಿ ಮಾಡಬೇಕು ಎನ್ನುವುದು ನನ್ನಂತವನ ಧೋರಣೆ. ಅವರಿಗೆ ಯಾವುದೇ ರೀತಿಯಲ್ಲಿ ನಮ್ಮಿಂದ ತೊಂದರೆ ಆಗಬಾರದು ಅನ್ನೋದು ಸಾಧ್ಯವಾದಷ್ಟರ ಮಟ್ಟಿಗೆ. ಅಂತದ್ದು ಸಂಗತಿಗಳಿಂದ ಆ ರೀತಿಯ ವ್ಯವಸ್ಥೆಯಿಂದ ನಾವು ಆ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ಸಿದ್ಧ ಕಲಾವಿದರೇ ಆದ್ರೆ ನಮಗೆ ಅದರ ತೊಂದರೆ ಏನು ಆಗೋದಿಲ್ಲ. ಯಾಕಂದ್ರೆ ಒಂದು ಬಾರಿ ಹೆಚ್ಚು ಹೇಳಿದ್ರು ತೊಂದರೆ ಇಲ್ಲ, ಒಂದು ಬಾರಿ ಕಡಿಮೆ ಆದ್ರೂ ತೊಂದರೆ ಇಲ್ಲ. ತಾಳ ಬದಲಾವಣೆ ಆದ್ರೂ ಅದು ಅಡ್ಜಸ್ಟ್ ಆಗ್ತದೆ. ಅಷ್ಟೊತ್ತಿಗೆ ಸಮಸ್ಯೆ ಆದ್ರೆ ನಾವು ಕುಗ್ಗಿಸಲೂಬಹುದು, ಹಿಗ್ಗಿಸಲೂಬಹುದು ಇತ್ಯಾದಿಗಳಿಂದ ನಾವು ಕೇವಲ ನಮ್ಮ ಒಂದು ಕಣ್ಣು ಸಂಧಿಯ ಮೂಲಕ ರಂಗಸ್ಥಳದಲ್ಲಿ ಒಂದು ಪ್ರೇಕ್ಷಕರಿಗೂ ಕೂಡ ಅದು ಅರಿವಾಗದೇ ಇದ್ದ ರೀತಿಯಲ್ಲಿ ನಾವು ನಿಭಾಯಿಸಿಕೊಂಡು ಹೋಗೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಒಂದು ಸುತ್ತು ಬರುವಾಗ ನಾವು ಒಮ್ಮೆ ಪರಸ್ಪರ ಮುಖವನ್ನು ನೋಡ್ಕೊಂಡ್ರೆ ನಮ್ಮನೊಳಗೆ ಏನೋ ಒಂದು ಸಂವಹನ ಆಗಿ ನಾವು ಮುಂದಿನ ಪದ್ಯಕ್ಕೆ ಹೋಗುವುದಕ್ಕೋ ಅಥವಾ ಹೆಚ್ಚು ಮಾಡುವುದು ಇತ್ಯಾದಿಗಳನ್ನು ನಾವು ಅಲ್ಲಿಯೇ ನಮಗೆ ಸಿಗ್ನಲ್ ಅಂತ ಹೇಳ್ತೇವಲ್ಲ, ಅಂತದನ್ನು ನಾವು ಪಡೆದುಕೊಳ್ಳುತ್ತೇವೆ. ಅದು ನಮಗೆ ಸುಲಭವೂ ಆಗ್ತದೆ. ಯಾಕೆಂದ್ರೆ ಸಿದ್ಧ ಕಲಾವಿದರು ಇದ್ದಾವಾಗ, ಪ್ರಸಿದ್ಧ ಕಲಾವಿದರು ಸಿದ್ಧ ಕಲಾವಿದರಿದ್ದು ಬಿಟ್ರೆ ನಮಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಏನು ಇರೋದಿಲ್ಲ. ಈಗ ನೀವು ರಂಗದ ವಿಷಯ ಹೇಳಿದ್ದಕ್ಕೆ ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಅವರು ಆ ಪ್ರಸಂಗದ ವಿಷಯವನ್ನ, ಅಂದ್ರೆ ಆ ಹಿಂದಿನ ಪದ್ಯದ ವಿಚಾರವನ್ನ ಅವರು ಅರ್ಥವನ್ನ ಹೇಳ್ತಾ ಇರ್ತಾರೆ. ಹೇಳ್ತಾ ಅವರಿಗೆ ಆ ಸಮಯದ ಅರಿವು ಎನ್ನುವಂತಹದ್ದು ಮರೆತು ಹೋಗಿರುತ್ತೆ. ಆ ಸಮಯದಲ್ಲಿ ಭಾಗವತರಾದಂತಹವರು ಪ್ರಸಂಗದ ಜವಾಬ್ದಾರಿ ಹೊತ್ತು ಏನನ್ನ ಮಾಡಬಹುದು? ಇದು ಕೂಡ ಪರಂಪರೆಯಿಂದ ಇರುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ. ಸಮಯ ಮೀರ್ತಾ ಇದೆ ಇತ್ಯಾದಿಗಳು ಏನೇ ಸೂಚನೆಗಳಿದ್ರು ಅದು ಮೊದಲಾಗಿ ಬರುವುದು ಭಾಗವತನಿಗೆ. 1.5 ಗಂಟೆ 2 ಗಂಟೆಯ ಪ್ರದರ್ಶನವಂತೆ ಅಂತ ಮೊದಲಾಗಿ ಅದರ ನಿರ್ವಹಣೆಯನ್ನು ಮಾಡಬೇಕಾದ ಸಮಯವನ್ನ ನಿಯಂತ್ರಿಸಬೇಕಾದ ಜವಾಬ್ದಾರಿ ಭಾಗವತನಿಗೆ ಇರುವಂತಹದ್ದು. ಯಾಕೆಂದ್ರೆ ಆ ಸ್ಥಾನ ಅದನ್ನ ನಿರ್ವಹಿಸುವುದಕ್ಕೆ ಇರುವಂತಹದ್ದು. ಆ ಸಂದರ್ಭದಲ್ಲಿ ಅತಿ ಆಗ್ತಾ ಇದೆ ಮಾತು, ಸಂಭಾಷಣೆ ಮಿತಿ ಮೀರ್ತಾ ಇದೆ, ನಮಗೆ ಸಮಯ ಇಲ್ಲ ಇತ್ಯಾದಿಗಳ ಸೂಚನೆಗಾಗಿ ನಾವು ನಮ್ಮಲ್ಲಿ ತಾಳವನ್ನ ನಾವು ಒಂದು ಅವಾಜು ಕೊಡ್ತೇವೆ. ಸ್ವಲ್ಪ ಅದು ಕರ್ಕಶವಾಗಿಯೂ ಇರಬಹುದು. ಮುಂದೆ ಬನ್ನಿ, ಸಮಯಕ್ಕೆ ಬನ್ನಿ, ಸಂದರ್ಭಕ್ಕೆ ಬನ್ನಿ, ಪದ್ಯಕ್ಕೆ ಬನ್ನಿ ಎನ್ನುವ ಸೂಚನೆಗಳದು. ಆ ತರದಲ್ಲಿ ನಾವು ನನ್ನದು ಇನ್ನೊಂದು ವ್ಯವಸ್ಥೆ ನನ್ನಿಂದ ಇದೆ. ನಾನು ಸ್ವಲ್ಪ ಶ್ರುತಿಯನ್ನ
ಹೆಚ್ಚಿನ ವಾಲ್ಯೂಮ್ ಅನ್ನು ಕೊಟ್ಟು ಗುರುತಿಸುವುದಕ್ಕೆ ಪ್ರಯತ್ನಿಸ್ತೇನೆ ನನ್ನ ಕಲಾವಿದರಿಗೆ. ಅದನ್ನು ಹೇಳಿಯೂ ಕೂಡ ಇರ್ತೇನೆ ನಾನು, ಅವ್ರಿಗೆ ಗ್ರಹಿಸ್ತಾರೆ ಅದನ್ನ. ತಾಳವನ್ನ ಕುಟ್ಟುವುದು ಅಂತ ಹೇಳೋದು ನಾವು, ಅದನ್ನ ಟಕ್ 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 ಅಂತ ಸ್ವಲ್ಪ ಅವಾಜ್ ಮಾಡಿದಾಗ ಏನೋ ಒಂದು ಸೂಚನೆ ಇದೆ ಭಾಗವತರಿಂದ ರಂಗದ ವಿಷಯದಲ್ಲಿ ಎನ್ನುವುದು ಕಲಾವಿದರು ಗ್ರಹಿಸ್ತಾರೆ. ಅಥವಾ ಶ್ರುತಿಯನ್ನು ವಾಲ್ಯೂಮ್ ಅನ್ನು ನಾವು ಅದರ ಹೆಚ್ಚು ಮಾಡಿದಾಗಲೂ ಕೂಡ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಪದ್ಯಕ್ಕೆ ಸಂದರ್ಭಕ್ಕೆ ಬರ್ತಾರೆ ಕಲಾವಿದರು, ಅದರ ಜವಾಬ್ದಾರಿ ಇದ್ರು ಬರ್ತಾರೆ. ಒಂದು ಶೃಂಗಾರದ ಪದ್ಯವೋ ಅಥವಾ ಒಬ್ಬ ನಾಯಕನ ಪಾತ್ರವನ್ನ ವಿಜೃಂಭಿಸುವಂತಹ ಒಂದು ಪದ್ಯವನ್ನು ಬಹಳ ಹೊತ್ತಿನ ತನಕ ಹೇಳ್ಬೇಕಾಗತ್ತೆ. ಅಂದ್ರೆ ಒಂದು 5 ನಿಮಿಷವೋ 10 ನಿಮಿಷವೋ ಒಂದು ಪಾತ್ರಧಾರಿಯನ್ನ ಕುಣಿಸುವಂತಹ ಒಂದು ಜವಾಬ್ದಾರಿ ಕೂಡ, ಅಂದ್ರೆ ಅವರ ಅಭಿನಯವನ್ನ ಜನರಿಗೆ ಮುಟ್ಟಿಸುವಂತಹ ಜವಾಬ್ದಾರಿ ಕೂಡ ಒಬ್ಬ ಭಾಗವತರ ಮೇಲೆ ಇರುವಂತಹದ್ದು. ಅಂತಹ ಸಂದರ್ಭದಲ್ಲಿ ನಿಮ್ಗೆ ಧ್ವನಿಯ ಸಮಸ್ಯೆಯೋ ಅಥವಾ ಏನೋ ಒಂದು ಆಯ್ತು ಅಂತ ಆದ್ರೆ ಏನನ್ನು ಮಾಡ್ತೀರಿ ಆ ಒಂದು ತಕ್ಷಣಕ್ಕೆ? ತಕ್ಷಣಕ್ಕೆ ಧ್ವನಿಯ ಸಮಸ್ಯೆ ಆಗ್ತದೆ ಅಂತ ಏನಿಲ್ಲ, ಆದ್ರೆ ಅದು ಪ್ರಕೃತಿ ಸಹಜವಾದಂತಹ ಹವಾಮಾನ ವೈಪರೀತ್ಯಗಳು, ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇತ್ಯಾದಿಗಳಾದಾಗ ಖಂಡಿತ ಸ್ವರ ಸಮಸ್ಯೆ ಕೈ ಕೊಟ್ಟೆ ಕೊಡ್ತದೆ ಸ್ವರ. ಆ ಸಂದರ್ಭದಲ್ಲಿ ಸ್ವಲ್ಪ ಶ್ರುತಿಯನ್ನ ತಗ್ಗಿಸಿ ಇಟ್ಟುಕೊಂಡು, ನಾನು ಯಾವತ್ತೂ ಹಾಡುವ ಶ್ರುತಿಗಿಂತ ಸ್ವಲ್ಪ ಕೆಳಗಿನ ಶ್ರುತಿಯನ್ನ ಇಟ್ಟುಕೊಂಡು ಹಾಡಿದ್ರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದು ಮತ್ತೆ ಸ್ವಲ್ಪ ಕುಣಿಯುವುದಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಟ್ಟು ಪುನರಾವರ್ತನೆಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೇಕಾಗ್ತದೆ ಸ್ವರದ ಸಮಸ್ಯೆ ಇದ್ರೆ. ಈ ರೀತಿಯಲ್ಲಿ ಆ ದಿವಸದ ರಂಗವನ್ನ ನಾವು ಶಂಭು ಹೆಗಡೆ, ಚಿಟ್ಟಾಣಿ ಇಂತಹ ಒಂದು ಅದ್ವಿತೀಯ ಕಲಾವಿದರು ಅಂತ ಗುರುತಿಸಿಕೊಂಡಂತಹವರಿಗೆ ಧ್ವನಿಯನ್ನ ಕೊಟ್ಟಿದ್ದೀರಿ. ಅಂತಹವರೆಲ್ಲ ರಂಗದ ಮೇಲೆ ಬರುವಾಗ ನಿಮ್ಮೊಳಗೆ ಅನಿಸುವಂತಹ ಮಾತುಗಳೇನು? ಅಂದ್ರೆ ಭಯ ಇರುತ್ತಾ ಅಥವಾ ನಾನು ಅವರನ್ನ ಕುಣಿಸಬಲ್ಲೆ ಎನ್ನುವಂತಹ ಸಾಮರ್ಥ್ಯದಿಂದ ಬರ್ತೀರಾ? ಒಂದು ಅವ್ಯಕ್ತವಾದಂತಹ ಭಯ ಖಂಡಿತ ಬೇಕು, ಯಾಕೆಂದ್ರೆ ಅವರು ಹಿರಿಯರು, ತುಂಬಾ ಪ್ರಸಿದ್ಧ ಕಲಾವಿದರು, ನುರಿತ ಕಲಾವಿದರು ನಮಗಿಂತ ಎನ್ನುವುದು ಕಾರಣ ಅದು. ಮತ್ತೆ ಒಂದು ರೀತಿಯ ಸಿದ್ಧತೆ ತಯಾರಿ ನಾವು ಖಂಡಿತ ಮಾಡಿಕೊಂಡು ಹೋಗಿರ್ತೇವೆ. ಪದ್ಯಗಳ ಸಂದರ್ಭಗಳ ಬರುವ ವಿಷಯದಲ್ಲಿರ್ಲಿ ಇತ್ಯಾದಿಗಳ ಸಮಾಲೋಚನೆಯನ್ನು ನಾವು ಅವ್ರ ಜೊತೆ ಮಾಡಿಕೊಂಡಿರ್ತೇವೆ. ಅವರಿಗೆ ಬೇಕಾದದ್ದನ್ನ ಕೇಳಿ ತಿಳಿದುಕೊಂಡು ಹಿರಿಯ ಕಲಾವಿದರ ಜೊತೆಗೆ ಸಮಾಲೋಚನೆಯ ಮೂಲಕ ನಾವು ಅದನ್ನ ಪದ್ಯಗಳ ಸಂದರ್ಭಕ್ಕೆ ಬರುವುದರಿಂದ ತೊಡಗಿ ನಾನು ಹೇಳ್ತಾ ಇರೋದು ರಂಗ ಕ್ರಿಯೆಗಳ ವಿಷಯದಲ್ಲಿ ಒಂದು ಸಮಾಲೋಚನೆ. ಆ ಹಿರಿಯ ಕಲಾವಿದರ ಮೇಲೆ ಗೌರವದಿಂದ ಅವರು ನಮ್ಮನ್ನ ನಾವು ಕಾಣುವುದರಿಂದ, ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಅದನ್ನ ನಮಗೂ ಹೇಳಿರ್ತಾರೆ. ನಾವು ಅದರಲ್ಲಿ ಒಟ್ಟಾಗಿ ಒಂದು ಕಾರ್ಯಕ್ರಮದ ಯಶಸ್ಸನ್ನ ಕಾಣುವುದಕ್ಕೆ ನಾವು ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಎಲ್ಲರೂ ಸೇರಿ ಪ್ರಯತ್ನವನ್ನ ಖಂಡಿತ ಮಾಡಬೇಕಾಗ್ತದೆ. ಅಂಜಿಕೆ ಅಂತಲ್ಲ, ಯಾಕೆಂದ್ರೆ ಸಿದ್ಧತೆ ಯಾವ ಪ್ರಸಂಗ ಯಾರ ಕಲಾವಿದರಿದ್ರು ಬೇಕಾಗ್ತದೆ ನಮಗೆ. ಸಮಯ ಸಂದರ್ಭಗಳು ಎಂಥವನನ್ನು ಹಿಂದೆ ಮುಂದೆ ಮಾಡಿ ಬಿಡಬಹುದು. ಯಕ್ಷರಂಗಕ್ಕೆ ಬರುವಂತಹ ಸಾಕಷ್ಟು ಆಸಕ್ತರಿರ್ತಾರೆ. ಅವರಲ್ಲಿ ಮುಮ್ಮೇಳಕ್ಕೂ ಬರ್ತಾರೆ, ಹಿಮ್ಮೇಳಕ್ಕೂ ಬರ್ತಾರೆ. ಅವ್ರು ಬರುವ ಮುಂಚೆ ಆಲೋಚನೆ ಮಾಡುವಂತಹದ್ದೇನು ಅಂತಂದ್ರೆ, ನಾನಿದನ್ನ ವೃತ್ತಿಯಾಗಿ ಸ್ವೀಕಾರ ಮಾಡಿದೆ ಅಂತ ಆದ್ರೆ ನನ್ನ ಜೀವನ ನಡಿಬಹುದಾ, ಇದರಿಂದ ನಾನು ನನ್ನ ಕುಟುಂಬದ ನಿರ್ವಹಣೆಯನ್ನ ಇದರಿಂದ ಮಾಡಬಹುದಾ ಎಂಬಂತಹ ಒಂದು ವಿಚಾರವನ್ನ ಇಟ್ಕೊಳ್ತಾರೆ. ಅದು ಇವತ್ತಿನ ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಆ ಪ್ರಶ್ನೆಗೆ ನಿಮ್ಮ ಒಂದು ಉತ್ತರ ಏನು? ಇಂದಿನ ಸಮಾಜದ ಸ್ಥಿತಿಗತಿಯನ್ನು ಯೋಚಿಸಿದಾಗ ಯಕ್ಷಗಾನದ ಅಥವಾ ಯಾವ ಕಲೆಯನ್ನು ಕೂಡ ಹೌದು, ವೃತ್ತಿಯಾಗಿಯೇ ಪಡೆಯುವವರು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ವೃತ್ತಿಯಾಗಿಯೇ ಪರಿಗಣಿಸಿದರೆ ಆ ಒಂದು ಕಲಾವಿದ ಇವತ್ತು ಅದನ್ನ ಚೆನ್ನಾಗಿ ನಿರ್ವಹಿಸಬೇಕಾಗ್ತದೆ. ನಾನು ಹೇಳೋದು, ಕಾರ್ಯಕ್ರಮಗಳ ಬರಗಾಲ ಇಲ್ಲ ಇವತ್ತು ಕಲಾವಿದನಿಗೆ. ಒಂದು ಸಂಸಾರ ನಿರ್ವಹಣೆಯನ್ನು ಮಾಡುವುದಕ್ಕೆ ಯಾವ ರೀತಿಯಲ್ಲೂ ತೊಂದರೆ ಇಲ್ಲ ಕಲಾವಿದನಾಗಿ. ಆದ್ರೆ ಕಷ್ಟಗಳು ಸ್ವಲ್ಪ ಕಲಾವಿದನಾದವನಿಗೆ ಇದ್ದೇ ಇರ್ತದೆ. ಯಾಕೆಂದ್ರೆ ರಾತ್ರಿಯ ಪ್ರಯಾಣವೋ, ನಿದ್ದೆಗೆಡುವಂತ ಸಂದರ್ಭಗಳು ಇತ್ಯಾದಿಗಳಿಂದ ಸ್ವಲ್ಪ ಶ್ರಮ ಹೆಚ್ಚು ಕೇಳ್ತದೆ. ಯಾವುದು ಕಲಾವಿದನಿಗೆ ಶ್ರಮ ಇದ್ದೇ ಇದೆ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಇದನ್ನ ವೃತ್ತಿಯಾಗಿ ಪಡೆದುಕೊಂಡವರು ಕಾರ್ಯಕ್ರಮಗಳಿಂದ ಇವತ್ತು ತುಂಬಾ ಬ್ಯುಸಿ ಶೆಡ್ಯೂಲ್ ಅಂತ ಹೇಳ್ತೇವಲ್ಲ ನಾವು, ಅದರಲ್ಲೇ ಇದ್ದಾರೆ ಕಲಾವಿದರು ಖಂಡಿತ. ಇಷ್ಟೊತ್ತು ನನ್ನ ಜೊತೆಗೆ ನೀವು ಈ ರಂಗಸ್ಥಳ, ರಂಗ ಇದೆಲ್ಲವನ್ನ ಹೇಳ್ಕೊಟ್ರಿ. ಈಗ ನಾನ್ ಕೇಳ್ತಾ ಇದ್ದೇನೆ, ಈ ರಂಗದ ಜೊತೆಗೆ ನಿಮ್ಮ ವೈಯಕ್ತಿಕ ಬದುಕಿನ ಬಣ್ಣಗಳು ಹೇಗೆ ಹೊಸದುಕೊಳ್ಳುತ್ತಾ ಹೋದ್ವು? ಇನ್ನೊಮ್ಮೆ ಹೇಳಿ. ನಿಮ್ಮ ವೈಯಕ್ತಿಕ ಬದುಕಿನ ಬಣ್ಣಗಳು ಹೇಗೆ ಅದರ ಜೊತೆಗೆ ಮಿಳಿತವಾಗ್ತಾ ಹೋಯ್ತು ಅಂತ. ಒಂದು ವಿಶಿಷ್ಟವಾದಂತಹ ಪ್ರಶ್ನೆ ಇದು, ನಾನು ನಿರೀಕ್ಷೆ ಮಾಡಿದ ಪ್ರಶ್ನೆ ಅಲ್ಲ. ಇರ್ಲಿ, ವೈಯಕ್ತಿಕವಾಗಿ ಬದುಕಿನಲ್ಲಿ ಬಣ್ಣ ಪ್ರತಿಕ್ಷಣಕ್ಕೂ ಬಣ್ಣ ಬದಲಾಗ್ತಾ ಇರ್ತದೆ ನಮ್ದು. ಇವತ್ತಿನ ಬಣ್ಣ ನಾಳೆ ಇಲ್ಲ, ನಾಳೆಯ ಬಣ್ಣ ನಿನ್ನೆ ಇಲ್ಲ. ಒಟ್ಟು ಪ್ರತಿ ಸಂದರ್ಭವೂ ಬಣ್ಣ ಬದಲೇ ಅದರಲ್ಲಿ ಮನುಷ್ಯನದ್ದು. ಹಾಗೆ ಯೋಚಿಸಿದ್ರೆ ಹೈಸ್ಕೂಲ್ ದಿನಗಳಲ್ಲೂ ಕೂಡ ನಾನು ಕಲೆಯಿಂದ ಆಸಕ್ತನೇ ಖಂಡಿತ ಹೌದು. 4-6 ನಾಟಕಗಳಲ್ಲಿಯೂ ಕೂಡ ಆ ಸಂದರ್ಭಗಳಲ್ಲಿ
ಈ ಪಾತ್ರ ನಿರ್ವಹಿಸಿದ್ದೆ. ಹ್ಮ್ ತರುವಾಯ ಶ್ರೀಮಯ ಕಲಾ ಕೇಂದ್ರವನ್ನು ಸೇರಿದೆ. ಹ್ಮ್ ಉತ್ತಮವಾದಂತಹ ಗುರುಗಳು ಸಿಕ್ಕಿದ್ರು. ಹ್ಮ್ 2 ವರ್ಷಗಳ ಕಾಲ ಅಲ್ಲಿ ಅಭ್ಯಾಸವನ್ನ ಮಾಡಿದೆ ಶಿಸ್ತಿನಿಂದ. ಹ್ಮ್ ತುಂಬಾ ಸಂತೋಷ. ಇದೆಲ್ಲ ವಿಶೇಷವಾದಂತಹ ಬಣ್ಣಗಳು ನೀವು ಹೇಳಿದಂತೆ. ಹ್ಮ್ ತರುವಾಯ ಸಮಯಕ್ಕೆ ಸರಿಯಾಗಿ ಆ, ನನ್ನ ವೈವಾಹಿಕ ಜೀವನಕ್ಕೆ ನಾನು ಕಾಲಿಟ್ಟೆ. ಹ್ಮ್ 2 ಮಕ್ಕಳ ತಂದೆ ಆದೆ. ಹ್ಮ್ ಮಗ ಮತ್ತು ಮಗಳು ನನಗೆ. ಹ್ಮ್ ಚಿನ್ಮಯ ಅಂತ ಮಗ, ಆರತಿ ಅಂತ ಮಗಳು. ಹ್ಮ್ ಆ, ಹೀಗೆ ಇದಿಷ್ಟು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಸಾಗಿದ್ದಾದ್ರೆ, ಹ್ಮ್ ಕಲಾ ಜೀವನದಲ್ಲಿಯೂ ಕೂಡ ತುಂಬಾ ಏರಿಳಿತಗಳನ್ನು ನಾನು ಖಂಡಿತ ಅನುಭವಿಸಿದ್ದೇನೆ. ಹ್ಮ್ ಬಣ್ಣಗಳು ಎನ್ನುವಾಗ ಅಲ್ಲಿ ಕಪ್ಪು ಬಣ್ಣವೂ ಬರಬಹುದು, ಬಿಳಿ ಶುಭ್ರವಾದ ಬಣ್ಣವೂ ಬರಬಹುದು. ಯಾಕೆಂದ್ರೆ ನೀವೊಂದು ನೋವು ನಲಿವುಗಳ ಒಂದು ವಿಷಯವನ್ನು ತಂದ್ರಿ, ನೀವು ಸ್ವರದ ಸಮಸ್ಯೆಯ ವಿಷಯವನ್ನು ತಂದ್ರಿ. ಹೌದು. ಈಗೊಂದು 3-4 ವರ್ಷದ ಹಿಂದೆ ಒಂದು ಸ್ವಲ್ಪ ಅನಾರೋಗ್ಯಕ್ಕೀಡಾಗಿ ನಾನು ಸಿರ್ಸಿಯ ಬಿಸಿಲುಕೊಪ್ಪದಲ್ಲಿ ನಮ್ಮ ಮೇಳದ ಆಟ ದಕ್ಷ ಯಜ್ಞ ಪ್ರಸಂಗ, ಹ್ಮ್ ಒಂದು ನೋವಿನ ಸಂಗತಿ ಹೇಳುವುದಾದ್ರೆ, ಹ್ಮ್ ಅವತ್ತು ಧ್ವನಿ ಕೈ ಕೊಟ್ಟು ಬಿಟ್ಟಿದೆ. ಹ್ಮ್ ದಕ್ಷ ಯಜ್ಞಂತ ಒಳ್ಳೆಯ ಪ್ರಸಂಗವನ್ನು ಆಲಿಸುವುದಕ್ಕೆ ಅವತ್ತು ನಾನು ಎಷ್ಟು ಅಕ್ಷರಶಃ ನನಗೆ ಕಣ್ಣೀರು ಬಂದಿದೆ. ಹ್ಮ್ ಮೇಳದ ಎಲ್ಲ ಕಲಾವಿದರು ನನಗೆ ಕೊಟ್ಟ ಸಹಕಾರ ನಾನು ಇವತ್ತಿಗೂ ನನಗೆ ನೆನಪಾಗ್ತದೆ. ಹ್ಮ್ ಧ್ವನಿ ಕೈ ಕೊಟ್ಟಿದ್ದಂದ್ರೆ ನಾನು ಎಂದೂ ಯಾವತ್ತೂ ಬಳಸುವಂತಹ ಶ್ರುತಿಯ 2 ಪಟ್ಟಿ ಅಂದ್ರೆ 2 ಮನೆ ಕೆಳಗೆ ಇಳಿಸಿ ಹಾಡಿದ್ದೇನೆ ಅನಿವಾರ್ಯವಾಗಿ. ಹ್ಮ್ ಪ್ರಸಂಗದ ಯಶಸ್ಸಿಗೆ ಭಾಗವತ ಎಷ್ಟು ಸಹಕರಿಸಬೇಕಾಗಿತ್ತೋ ಹ್ಮ್ ಎಲ್ಲಿ ಇಷ್ಟು ನಾನು ಆವತ್ತು ನನ್ನಿಂದ ನನ್ನ ಸ್ವರದಿಂದ ಪ್ರಸಂಗವನ್ನೇ ನಿಭಾಯಿಸ್ಲಿಕ್ಕೆ ಆಗಲಿಲ್ಲ. ಹ್ಮ್ ಆದ್ರೆ ಅನಿವಾರ್ಯ ಕಾರಣ ನಾನು ಒಬ್ಬನೇ ಇದ್ದೆ. ಹ್ಮ್ ಎಲ್ಲ ಸಂಗತಿಗಳು ತುಂಬಾ ನೋವಿನ ಸಂಗತಿ ಆಗ್ತದೆ. ಹ್ಮ್ ಹಲವಾರು ಸಂಗತಿಗಳು, ಸಂತೋಷದ ಸಂಗತಿಗಳನ್ನು ಕೂಡ ನೀವು ಹೇಳಿದಂತೆ ಬಣ್ಣದ ಬದುಕಿನಲ್ಲಿ ಖಂಡಿತ ಇದೆ. ನನ್ನ ಗುರುಗಳಾದಂತಹ ವಿದ್ವಾನ್ ಗಣಪತಿ ಭಟ್ಟರಿಗೆ ಯಲ್ಲಾಪುರದಲ್ಲಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡಿ ಒಂದು ವಿದ್ವಾನ್ ಗಾನ ಸಮ್ಮಾನ ಅಂತ ಮಾಡಿದೆವು. ನನ್ನ ನೇತೃತ್ವದಲ್ಲಿ ನಮ್ಮೆಲ್ಲರ ನಾವು ಸಮಾನ ಮನಸ್ಕರೆಲ್ಲ ಸೇರಿ ಮಾಡಿದ್ದೇವೆ ಇಲ್ಲಿ. ಹಾಗೆ ನನ್ನದೇ ಆದಂತಹ 2-3 ಪ್ರಸಂಗಗಳನ್ನು ರಚಿಸಿದಾಗ ಶ್ರೀರಾಮ ದರ್ಶನ ಮತ್ತು ಪುರುಷ ಮೃಗ ಅಂತ ಈ ಪ್ರಸಂಗವನ್ನು ನಾನು ಬಿಡುಗಡೆ ಅಂತ ಮಾಡಿದೆ. ನನ್ನ ಗುರುಗಳು ಮತ್ತು ಎ.ಪಿ. ಪಾಠಕರು ಇವರೆಲ್ಲ, ವಿದ್ವಾನ್ ಗಣಪತಿ ಭಟ್ರು, ಶಿವಾನಂದ ಹೆಗಡೆ ಅವರು, ಕೆರೆಮನೆಯವರು ಎಲ್ಲ ಭಾಗವಹಿಸಿದ್ರು. ಇದು ಒಂದು ನಲಿವಿನ ಸಂಗತಿ. ಇದು ಹೊರಗಡೆ ಕಾರ್ಯಕ್ರಮಕ್ಕೆ ಹೋದಲ್ಲಿ ಒಂದು ಒಳ್ಳೆಯ ಪ್ರದರ್ಶನ ಆದಾಗ ನಮ್ಮನ್ನು ಗುರುತಿಸಿ ಮಾತಾಡ್ತಾರಲ್ಲ, ಇದು ಬಣ್ಣದ ಬದುಕಿನ ಶುಭ್ರವಾದಂತಹ ಬಣ್ಣ. ಇದು ಭೂಪಾಲದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕುಮಾರ ಗಂಧರ್ವ ಅವರ ಮಗಳು ಕಲಾಪಿನಿ ಗಂಧರ್ವ ಅಂತ ತುಂಬಾ ಪ್ರಶಂಸನೀಯವಾದ ಮಾತುಗಳನ್ನ ಇವತ್ತಿಗೂ ಕೂಡ ಅವರು ಕೆರೆಮನೆಗೆ ಬಂದ್ರೆ ಭಾಗವತರಲ್ಲಿ ಅಂತ ಕೇಳ್ತಾರೆ. ಅಷ್ಟು ಇದೆಲ್ಲ ಸಂತೋಷದ ವಿಷಯಗಳು. ಕಲಾಯಾನದಲ್ಲಿ ಸಂಗೀತ ಮತ್ತು ನಾಟಕ ಅಕಾಡೆಮಿಯ ಬಿಸ್ಮಿಲ್ಲಾ ಖಾನ್ ರಾಷ್ಟ್ರೀಯ ಯುವ ಪ್ರಶಸ್ತಿ ಬಂತು. ಇದು ಅತ್ಯಂತ ಸಂತೋಷದಾಯಕ ವಿಷಯ. ತಂದೆ ತಾಯಿಗಳನ್ನ ನಾನು ಖಂಡಿತ ನೆನೆಯಲೇಬೇಕು. ನನಗೆ ಇಷ್ಟೊಂದು ಕಲೆಯ ಸಂಸ್ಕಾರವನ್ನ ಪ್ರಾರಂಭದಂದು ಅಂದ್ರೆ ಹುಟ್ಟಿದಾಗಿಂದ ಕೊಟ್ಟಂತಹ ಮನೆತನ ಅದು ನನ್ನದು. ನನ್ನ ಚಿಕ್ಕಪ್ಪ ಲಕ್ಷ್ಮೀನಾರಾಯಣ ಹೆಗಡೆ ಅಂತ, ಅವರು ನಾನು ಚಿಕ್ಕವನಿರುವಾಗ ಚೆನ್ನಾಗಿ ಮೊದಲೇ ನುಡಿಸ್ತಾ ಇದ್ರು. ಅನಿವಾರ್ಯ ಕಾರಣದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಆಯ್ತು. ಈಗ ಮೊದಲೇನು ನುಡಿಸ್ತಾ ಇಲ್ಲ. ಆದ್ರೆ ಒಳ್ಳೆಯ ಮೊದಲೇಗಾರರಾಗಿದ್ರು. ಒಂದು 2-3 ವರ್ಷ ಮೇಳೆಗಳಲ್ಲಿ ಕೂಡ ಅವರು ತಿರುಗಾಟವನ್ನು ಮಾಡಿದ್ರು. ಇಂಥ ವಾತಾವರಣಗಳು ಏನಿದೆಯೋ ಅದು ನಮ್ಮ ಬಣ್ಣದ ಬದುಕಿನ ಒಳ್ಳೆಯ ಕಲರ್ ಅಂತ ಹೇಳ್ಬಹುದು. ಕಲರ್ಫುಲ್ ಜೀವನ. ಕಷ್ಟ ನಷ್ಟಗಳು ಯಾವ ವ್ಯವಸ್ಥೆಗೆ ಹೋದ್ರು, ಯಾವ ಕಲೆಯಲ್ಲಿರ್ಲಿ, ಯಾವ ವ್ಯವಹಾರದಲ್ಲಿರ್ಲಿ, ಯಾವ ಸಂಗತಿಗಳಲ್ಲಾದ್ರೂ ಅದು ಇರುವಂತದ್ದು. ನೋವು ನೆಲವುಗಳು ಇದು ಸಮನಾಗಿ ನಾವು ಸ್ವೀಕರಿಸದೇ ಇದ್ರೆ ಜೀವನ ಎನ್ನುವುದು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕಲೆಯಲ್ಲಿ ನೋವು ನೆಲೆಗಳೇ ಇರೋದು. ಒಂದ್ ದಿವಸ ನೋವಾದ್ರೆ ಒಂದ್ ದಿವಸ ನಲಿವು, ಒಂದ್ ದಿವಸ ನಲಿವಾದ್ರೆ ಇನ್ನೊಂದ್ ದಿವಸ ನೋವು. ಅದು ಖಂಡಿತ ನಮ್ಮ ಜೊತೆಗೇ ಇರುವಂತದ್ದು, ನಮ್ಮ ಬೆನ್ನಿಗೆ ಇದೆ ಅದು. ಇಷ್ಟು ವರ್ಷಗಳ ಈ ದೀರ್ಘವಾದಂತಹ ಯಕ್ಷ ಸೇವೆಯಲ್ಲಿ ಒಂದು ಅವಿಸ್ಮರಣೀಯ ಘಟನೆ ಅಂತ ನಿಮ್ಗೆ ಏನಾದ್ರೂ ಅನಿಸುವಂತಹದ್ದಿದ್ರೆ ಅದನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತೀರಾ ನೀವು? ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನನ್ನ ಪ್ರಸಂಗದ ಬಿಡುಗಡೆ ಇರಬಹುದು. ಆಮೇಲೆ ಇತ್ತೀಚೆಗೆ 1 ವರ್ಷದ ಹಿಂದೆ ಗಾಯತ್ರಿ ದರ್ಶನ ಎನ್ನುವಂತ ಒಂದು ಪ್ರಸಂಗವನ್ನ ಬರೆದೆ. ತುಂಬಾ ಸಂತೋಷದ ವಿಷಯ ಅಂತಂದ್ರೆ, ಅದು ದೇವಡು ನರಸಿಂಹಶಾಸ್ತ್ರಿ ಅವರ ಮಹಾಬ್ರಾಹ್ಮಣವನ್ನು ಆಧರಿಸಿ ನಾನು ಕೊನೆಯ ಒಂದು 15-20 ತರಂಗಗಳನ್ನು ಬಳಸಿಕೊಂಡು ಆ ಮೂಲಕ ರಚಿಸಿದಂತದ್ದು. ಅದು ಏನಿದೆ ನಮ್ಮ ಈ ಕಡೆ ನಡೆಯುವಂತಹ ಹಲವಾರು ಉಪನಯನದ ಮನೆಗಳಲ್ಲಿ ತಾಳಮದ್ದಳೆಯನ್ನು ಮಾಡಬೇಕು ಅಂತ ಹೊರಡ್ತಾರೆ. ಆವಾಗ ಏನಾಗ್ತದೆ ಕೇಳಿದ್ರೆ, ಅದಕ್ಕಾಗಿ ಒಂದು ಪ್ರಸಂಗ ಯಾವ್ದು ಮಾಡೋಣ ಅಂತಂದ್ರೆ ನಿರ್ದಿಷ್ಟವಾಗಿ ಇಲ್ಲ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಗಾಯತ್ರಿಯ ಉಪದೇಶ
ಪ್ರಸಂಗದಲ್ಲಿ ಸಿಗ್ತದೆ. ಗಾಯತ್ರಿಯ ಮಹತ್ವವನ್ನು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಆ ಉದ್ದೇಶವನ್ನು ಇಟ್ಟುಕೊಂಡು ನಾನು ರಚಿಸಿದಂತಹ ಪ್ರಸಂಗ ಅದು. ನಮ್ಮ ಹಿರಿಯ ಸ್ನೇಹಿತರಾದಂತಹ ಡಿ.ಕೆ. ಗಂಕರ್ ಅವರ ಸೂಚನೆ, ಹಿರಿಯ ಒಂದಿಷ್ಟು ಕಲಾವಿದರ ಉಮಾಕಾಂತ್ ಭಟ್ರವರು ಇರ್ಬೋದು, ವಾಸುದೇವರಂಗ ಭಟ್ರು ಇರ್ಬೋದು, ಮಹೇಶ್ ಭಟ್ ಎಡಗುಂದಿ ಇರ್ಬೋದು, ಇಂಥವರೆಲ್ಲರ ಶ್ರೀಧರ ಡಿ.ಎಸ್ ಅವರ ಮಾರ್ಗದರ್ಶನ ಪ್ರಸಂಗ ರಚಿಸುವುದಕ್ಕೆ, ಇವರೆಲ್ಲರ ಮಾರ್ಗದರ್ಶನದಿಂದ ಆ ಪ್ರಸಂಗವನ್ನು ನಾನು ರಚಿಸಿದ್ದೇನೆ. ನಮ್ಮ ಚಂದುಗುಳಿಯ ಮಹಾಗಣಪತಿಯ ಸನ್ನಿಧಾನದಲ್ಲಿ ಅದರ ಪ್ರಥಮ ಪ್ರದರ್ಶನವನ್ನು ಕೂಡ ಮಾಡಿದ್ದೇನೆ. ತುಂಬಾ ಅದು ಯಶಸ್ವಿ ಪ್ರದರ್ಶನ ಅಂತ ಅಂದ್ಕೊಳ್ತೇನೆ ನಾನು. ತುಂಬಾ ಸಂತೋಷವನ್ನು ನೀಡಿದೆ ಆ ಪ್ರದರ್ಶನ. ಗುರುಗಳಾದ ವಿದ್ವಾನ್ ಗಣಪತಿ ಭಟ್ರು ಮತ್ತು ಎ.ಪಿ. ಪಾಠಕರು ಎಲ್ಲ ಭಾಗವಹಿಸಿದ್ರು ಆ ಕಾರ್ಯಕ್ರಮದಲ್ಲಿ. ಉಮಾಕಾಂತ್ ಭಟ್ರವರು, ಸಂಗದ ಗುಂಡಿ ಗಣಪತಿ ಭಟ್ರವರು, ಇಂಥವರಿಂದ ಆ ಪ್ರದರ್ಶನವನ್ನ ನಾನು ನಡೆಸಿದ್ದೇನೆ. ಪ್ರಥಮ ಪ್ರದರ್ಶನವನ್ನು ತುಂಬಾ ಉಪಯುಕ್ತವಾದಂತಹ ಪ್ರದರ್ಶನ ಅಂತ ಅಂದುಕೊಳ್ತೇನೆ. ಈಗ ನೀವು ರಚಿಸಿದಂತಹ ಕೃತಿಯನ್ನ ತೋರಿಸಿದ್ರಿ, ಹಾಗೆ ಅದ್ರ ಬಗ್ಗೆ ಹೇಳಿದ್ರಿ. ಈ ಯಕ್ಷಗಾನದಲ್ಲಿ ಸಾಹಿತ್ಯ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಇದಕ್ಕೆ ಒಂದಷ್ಟು ಕೊಡುಗೆಯನ್ನ ಕೊಡಬೇಕು, ಅದನ್ನ ಬರೀಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅಂದ್ರೆ ಈಗ ಸಾಕಷ್ಟು ಕೃತಿಗಳಿವೆ ಯಕ್ಷಗಾನದಲ್ಲಿ, ಈಗ ಸಾಕಷ್ಟು ಪ್ರಸಂಗಗಳಿವೆ, ಸಾಕಷ್ಟು ಕೃತಿಗಳಿವೆ. ಅದರ ಹೊರತಾಗಿಯೂ ನಾನು ಏನೋ ಒಂದು ಮಾಡ್ಬೇಕು, ಹೊಸದಾಗಿ ಮಾಡ್ಬೇಕು ಅಂತ ಅನ್ನಿಸಿದ್ದು ಯಾಕೆ ನಿಮ್ಗೆ? ಪದ್ಯಗಳನ್ನು ಬರೆಯುವ ಆಸಕ್ತಿ ನನಗೆ ಪ್ರಾರಂಭದ ಹಂತದಿಂದಲೂ ಇತ್ತು. ಮತ್ತೆ ಆದ್ರೆ ಅದರ ಸಾಧ್ಯತೆಗಳು ಬೇರೆ. ಕೆಲವು ಕಲಾವಿದರ ಪ್ರೋತ್ಸಾಹ ಇತ್ಯಾದಿಗಳಿಂದ ಒಂದು ಪ್ರಸಂಗವನ್ನು ರಚಿಸೋಣ ಅಂತ ಹೊರಟಾಗ ಶ್ರೀರಾಮ ದರ್ಶನವನ್ನು ಮೊದಲಾಗಿ ಬರೆದೆ. ಆ ಪ್ರಸಂಗವನ್ನ ಆಮೇಲೆ ಪುರುಷ ಮೃಗ ಎನ್ನುವ ಪ್ರಸಂಗವನ್ನ ರಚಿಸಿದೆ. ಪ್ರಸಂಗ ಸಾಹಿತ್ಯದಲ್ಲಿರುವಂತಹ ಆಕರ್ಷಣೆ ಏನಿದೆಯೋ ಅಥವಾ ಅದರಲ್ಲಿರುವಂತಹ ಸೊಗಸುಗಾರಿಕೆ ಏನಿದೆಯೋ, ನಾವು ಯಾಕೆ ಪದ್ಯವನ್ನ ಬರೆಯಬಾರದು ಎನ್ನುವುದಕ್ಕೆ ಪ್ರೇರಣೆ. ಆ ಪ್ರೇರಣೆಯೇ ನನಗೆ ಈ ರೀತಿಯಾಗಿ ಪ್ರಸಂಗವನ್ನು ರಚಿಸುವುದಕ್ಕೆ ಕಾರಣವಾಯಿತು ಅಂತ ಅಂದುಕೊಳ್ತೇನೆ. ಸಾಹಿತ್ಯದ ಮೇಲೆ ಆಸಕ್ತಿ ಇರುವುದರಿಂದ, ಅದನ್ನ ರಚಿಸುವುದಕ್ಕೂ ಒಂದು ಹುಮ್ಮಸ್ಸು ಇರುವುದರಿಂದ, ಬೇರೆ ಬೇರೆ ಕವಿಗಳು ರಚಿಸಿದಂತಹ ಪ್ರಸಂಗಗಳನ್ನ ಓದಿ ಅದನ್ನ ರೆಫರ್ ಮಾಡಿ ಅದರ ಮಾದರಿಯನ್ನ ನಾನು ಗ್ರಹಿಸಿ ನನ್ನ ಪ್ರಸಂಗಗಳಲ್ಲಿ ಅದನ್ನು ತರುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಒಂದು 2-3 ಹೊಸ ಮಟ್ಟುಗಳನ್ನು ಕೂಡ ಪ್ರಯತ್ನ ಪಟ್ಟು ಸಾಹಿತ್ಯದಲ್ಲಿ ನಮೂದಿಸಿದ್ದೇನೆ. ಈಗ ಗಾಯತ್ರಿ ದರ್ಶನದ ಬಗ್ಗೆ ಹೇಳಿದ್ರಿ. ಆ ಒಂದು ಗಾಯತ್ರಿ ಮಂತ್ರದ ಉಪದೇಶದ ಮಹತ್ವದ ಸಾರುವಂತಹ ಒಂದು ಇದು ಅಂತ, ಅದರ ಪುಸ್ತಕಗಳು ಬಿಡುಗಡೆ ಆಗಿದೆಯಾ? ಇಲ್ಲ, ಇನ್ನೂ ಅದು ಪುಸ್ತಕ ರೂಪಕ್ಕೆ ಇಳಿದಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಪುಸ್ತಕ ರೂಪಕ್ಕೆ ಇಳಿಸಬೇಕು ಎನ್ನುವ ಆಸೆ ಇದೆ. ಕೈಗೂಡಬೇಕು, ಯಾವುದಕ್ಕೂ ಸಮಯ ಸಂದರ್ಭಗಳು ಕೂಡಿ ಬರಬೇಕು. ನಾನು ಯಾಕೆ ಕೇಳಿದೆ ಅಂತಂದ್ರೆ, ಅದು ಬಹಳಷ್ಟು ಉಪಯುಕ್ತ ಅಂತ ನನಗನ್ನಿಸ್ತು. ಯಾಕಂದ್ರೆ ನೀವು ಹೇಳಿದಾಗೆ ಉಪನಯನ ಅಥವಾ ಈ ತರ ಒಂದು ಸಂಸ್ಕಾರದ ಸಮಯದಲ್ಲಿ ನಾವು ಯಾವುದೋ ಒಂದು ಪುರಾಣದ ಒಂದು ತಾಳಮದ್ದಲೆಯನ್ನ ಮಾಡೋದಕ್ಕಿಂತ ಅದಕ್ಕೆ ಸಂಬಂಧಿಸಿದಂತಹದ್ದೇ ಒಂದು ಮಾಡುವಂತಹದ್ದು ಇದ್ರೆ ಬಹಳ ಅನುಕೂಲವಾಗತ್ತೆ. ಹಾಗಾಗಿ ಈ ಒಂದು ಪ್ರಸಂಗ ಬಹಳ ಉಪಯುಕ್ತವಾಗಿರುವಂತಹದ್ದು. ಪಟ್ಟ ಕಷ್ಟಗಳೆಲ್ಲ ಹಿರಿದೆಂದು ಭಾವಿಸದೆ, ದಟ್ಟ ದಾರಿದ್ರ್ಯಕ್ಕೂ ಜಗ್ಗದಲೆ ಕುಗ್ಗದಲೆ, ದಿಟ್ಟತನದಿಂ ತುಂಬು ಸಂಸಾರ ಭಾರವನ್ನು ಹೊತ್ತು ಬೆಳೆಸಿದರಿ ನಮ್ಮ. ಕೊಟ್ಟು ಕಾಲಕ್ಕುಚಿತ ಸಂಸ್ಕಾರ ಕರ್ಮಗಳು ಉತ್ಕೃಷ್ಟವಾಗಿಹ ಕಲೆಯೊಳ್ ನಾ ಕಲೆತು ಸಾಗುವರೆ. ಇಷ್ಟದಿಂ ಹರಸಿರುವ ಜನನಿ ಜನಕರೇ, ನಿಮಗೆ ಎನ್ನದೀ ಕೃತಿಯ ಅರ್ಪಣೆ ಅಂತ ನೀವು ನಿಮ್ಮ ಈ ಒಂದು ಕೃತಿಯಲ್ಲಿ ಮೊದಲನೇದಾಗಿ ನಿಮ್ಮ ತಂದೆ ತಾಯಿಗಳನ್ನ ನೆನೆಸಿಕೊಂಡು ಬರೆದಿದ್ದೀರಿ. ನಾನೀಗ ಕೇಳೋದಕ್ಕೆ ಹೊರಟಿರುವಂತಹ ಪ್ರಶ್ನೆ ಅಂತಂದ್ರೆ, ನೀವು ಭಾಗವತಿಕೆಯನ್ನ ಶುರು ಮಾಡ್ತೀರಿ ಅಂತಂದಾಗ, ಒಂದು ವೃತ್ತಿಯಾಗಿ ಅದನ್ನ ಸ್ವೀಕರಿಸ್ತೀರಿ ಅಂದಾಗ, ನಿಮ್ಮ ಮನೆಯಲ್ಲಿ ಅದರ ವಿಚಾರಗಳು ಹೇಗೆ ವ್ಯಕ್ತವಾದವು? ಹಾಗೆ ಇವತ್ತಿನವರೆಗೆ ನಿಮ್ಗೆ ಯಾವತ್ತಾದ್ರೂ ನಾನು ಈ ಒಂದು ಕ್ಷೇತ್ರಕ್ಕೆ ಬರಬಾರ್ದಿತ್ತು, ನಾನು ಫೇಲ್ ಆಗ್ಬಿಟ್ಟೆ ಅಂತ ಯಾವತ್ತಾದ್ರೂ ಅನ್ನಿಸಿದ್ದಿದೆಯಾ? ಖಂಡಿತ ಇಲ್ಲ. ನಾನೊಂದು ಮಾತು ಹೇಳುವುದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಯಕ್ಷಗಾನ ಕಲೆ ಒಂದು ನನ್ನ ಕೈ ಹಿಡಿಯದೆ ಹೋದ್ರೆ, ಇಷ್ಟೊಳ್ಳೆಯ ಉತ್ಕೃಷ್ಟ ಗುರುಗಳು ನನಗೆ ಸಿಗದೆ ಹೋದ್ರೆ, ನಾನಿವತ್ತು ಸಮಾಜದಲ್ಲಿ ಎಲ್ಲೋ ಕಳೆದು ಹೋಗ್ತಿದ್ದೇನೆ ಅಂತ ಅಂದ್ಕೊಳ್ತೇನೆ. ಸಮಾಜದಲ್ಲಿ ನಾನೊಬ್ಬ ಭಾಗವತನಾಗಿರುವುದರಿಂದ, ಅಂದ್ರೆ ಯಕ್ಷಗಾನದಲ್ಲಿ ಕಲಾವಿದನಾಗಿರುವುದರಿಂದ, ಸಮಾಜದಲ್ಲಿ ಒಂದು ನಮ್ಮ ವ್ಯಕ್ತಿತ್ವವನ್ನು ಕಾಣಿಸಿಕೊಳ್ಳುವುದಕ್ಕೆ ಖಂಡಿತ ಸಾಧ್ಯವಾಗಿದೆ. ಮನೆಯ ವಾತಾವರಣದಿಂದ ತೊಡಗಿ, ನಾನು ಈಗಾಗಲೇ ನಿಮ್ಮ ಎದುರು ಹೇಳಿದಂತೆ, ತಂದೆ ತಾಯಿಗಳ ಆಶೀರ್ವಾದ ಅಥವಾ ಅವರ ಆಸಕ್ತಿ, ಮನೆಯ ಎಲ್ಲರ ಗುರು ಹಿರಿಯರ ಆಸಕ್ತಿ. ನನ್ನ ಅಜ್ಜಿ ಈಗ 2 ವರ್ಷದ ಹಿಂದೆ ತೀರಿಕೊಂಡಿದ್ದಾರೆ. ಅವರಿಗೂ ಕೂಡ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟದ ಸಂಗತಿಯಾಗಿತ್ತು. ಅವರೆಲ್ಲರ ಒಂದು ಆಶೀರ್ವಾದ ಬಲದಿಂದ
ನಾನು ಈ ಕಲೆಗೆ ಬಂದಿದ್ದು ಅಂತ ಅಂದ್ಕೊಳ್ತೇನೆ. ಹ್ಮ್ ಬಂದ ಮೇಲೆ ನೀವು ಹೇಳಿದಂತೆ ಯಾಕಾದ್ರೂ ಈ ಕಲೆಗೆ ಬಂದನೋ ನಾನು ಅಂತ ಅನ್ನುವಂತಹ ಸಂದರ್ಭಗಳು, ನೋವು ನೆಲೆಗಳು ನಾನು ಈಗಾಗಲೇ ನಿಮ್ಮ ಎದುರು ಹೇಳಿದಂತೆ ಖಂಡಿತ ಎಲ್ಲ ಕಡೆಯಲ್ಲೂ ಇದೆ, ಕಲೆಯಲ್ಲೂ ಇದೆ. ಅದರ ಹೊರತಾಗಿ ಅತ್ಯಂತ ಸಂತೋಷವನ್ನು ನನಗೆ ಈ ಕಲೆ ಕೊಟ್ಟಿದೆ. ಇವತ್ತಿಗೂ ನಾನು ಅದರಲ್ಲಿ ಸಂತೋಷವನ್ನು ಪಡ್ತಾ ಇದ್ದೇನೆ. ನನಗೆ ಅನ್ನವನ್ನು ನೀಡ್ತಾ ಇರುವಂತಹ ಕಲೆ ಯಕ್ಷಗಾನ. ನಾನು ಈಗಾಗಲೇ ನಿಮ್ಮ ಎದುರು ಹೇಳಿದಂತೆ ಯಕ್ಷಗಾನವೊಂದು ನನ್ನ ಕೈ ಹಿಡಿದೇ ಇದ್ದಿದ್ರೆ ಬಹುಶಃ ನಾನು ಇನ್ನೇನಾಗ್ತಿದ್ದೀನೋ ನನಗೆ ಗೊತ್ತಿಲ್ಲ. ಆದ್ರೆ ಕಲೆ ಎನ್ನುವಂಥದ್ದು ಇದೆಯಲ್ಲ, ನಾವು ಒಂದು ಮಟ್ಟದ ತಯಾರಿಯನ್ನ ಮಾಡಿಕೊಂಡ್ರೆ, ಅಭ್ಯಾಸವನ್ನ ಮಾಡಿದ್ರೆ ಖಂಡಿತ ನಮಗದು ಕಲಾ ಸರಸ್ವತಿ ನಮಗೆ ಅನುಗ್ರಹಿಸ್ತಾಳೆ. ಆ ನಿಟ್ಟಿನಲ್ಲಿ ನಮ್ಮ ತಯಾರಿ, ನಮ್ಮ ಅಭ್ಯಾಸ, ನಮ್ಮ ಗುರು ಹಿರಿಯರ ಮೇಲಿನ ನಿಷ್ಠೆ, ಗೌರವ ಇತ್ಯಾದಿಗಳು ನಮ್ಗೆ ಖಂಡಿತ ಬೇಕು. ನಾನು ನಂಬಿದಂತಹ ಕುಲದೇವರು ಲಕ್ಷ್ಮೀನಾರಾಯಣ ನನಗೆ ತುಂಬಾ ಈ ವಿಷಯದಲ್ಲಿ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಅಂದ್ಕೊಳ್ತೇನೆ. ಭಾಗವತರು ಈಗ 25 ವರ್ಷಗಳ ಕಾಲದ ಒಂದು ಸುದೀರ್ಘವಾದಂತಹ ಯಕ್ಷ ಸೇವೆಯಲ್ಲಿ ಇದ್ದಾರೆ. ಈ ಕ್ಷಣಕ್ಕೆ ಇವತ್ತಿಗೆ ತಿರುಗಿ ನೋಡಿದ್ರೆ, ನಿಮ್ಮ ಬಾಲ್ಯದಿಂದ ಇಲ್ಲಿಯವರೆಗೆ ನೀವು ತಿರುಗಿ ನೋಡಿದ್ರೆ ನಿಮ್ಗೆ ನಿಮ್ಮ ಬದುಕಿನ ಬಗ್ಗೆ ಎಷ್ಟು ಸಂತೃಪ್ತಿ ಅಂತ ಅನ್ಸುತ್ತೆ? ಖಂಡಿತ ಇದೆ. ಈಗಾಗಲೇ ನಾನು ಹೇಳಿದಂತೆ ಕಲೆಯ ವಾತಾವರಣ ಮನೆಯಲ್ಲಿಯೂ ಇದೆ, ಊರಿನಲ್ಲಿಯೂ ಇದೆ. ನಮ್ಮಲ್ಲಿ ಕಲಿಯಲಿಕ್ಕೆ ಬರುವಂತಹ ಏನು ವಿದ್ಯಾರ್ಥಿಗಳಿದ್ದಾರೋ ಅವರು ಕೂಡ ತುಂಬಾ ನಮ್ಮನ್ನ ಪ್ರೀತಿ, ಗೌರವ, ಆದರಗಳಿಂದ ಗುರುತಿಸ್ತಾರೆ. ಪಾಲಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು. ಹಾಗೆ ತಿರುಗಿ ನೋಡಿದ್ರೆ ಒಂದು ತುಂಬಾ ಸಂತೋಷದ ವಾತಾವರಣ ನನಗೆ ಈ ಕಲೆ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ದೇಶದ ಹಲವಾರು ಭಾಗಗಳನ್ನು ಸುತ್ತಾಡಿದ್ದೇನೆ. ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ನೀಡಿದಂತ ಸಂತೃಪ್ತಿ ಇದೆ. ವಿದೇಶಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡಿದಂತ ಸಂತೋಷದ ಸಂದರ್ಭ ನಮ್ಮ ಎದುರಿದೆ. ಹಲವಾರು ದಿಗ್ಗಜ ಕಲಾವಿದರಿಗೆ ಸ್ವರವನ್ನು ಒದಗಿಸಿದ ಸಂತೋಷ ಕೂಡ ಇದೆ. ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರು ಎದುರಿಗೆ ಕೂತಾವಾಗ ನಾವು ಹಾಡಿ ಸಂತೋಷ ಪಟ್ಟದ್ದಿದೆ. ಈ ಎಲ್ಲ ಸಂಗತಿಗಳು ನಮಗೆ ಧನಾತ್ಮಕವಾದಂತಹ ವಾತಾವರಣವನ್ನ ಕಲೆಯಲ್ಲಿ ಖಂಡಿತ ನೀಡಿದೆ ಅಂತ ಅಂದ್ಕೊಳ್ತೇನೆ. ಈಗ ಇಷ್ಟು ವರ್ಷದ ನಿಮ್ಮ ಸೇವೆ ಹಾಗೆ ನಿಮ್ಮ ವೃತ್ತಿ, ನಿಮ್ಮ ಜೀವನ ಎಲ್ಲ ನಡೆದುಕೊಂಡು ಬಂದಿದ್ದು ಇದೇ ಒಂದು ಯಕ್ಷರಂಗದಲ್ಲಿ. ಈ ಯಕ್ಷರಂಗದ ಬಗ್ಗೆ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವಂತಹದ್ದಾದ್ರೆ? ಹಾಗೆ ಯೋಚಿಸಿದ್ರೆ ಈ ಕಲೆಯಲ್ಲಿ ಅನೇಕ ಸಂಗತಿಗಳಲ್ಲಿ ನಾವು ಪ್ರದರ್ಶನವನ್ನ ಕೊಡಬಹುದು. ಹಿಮ್ಮೇಳದಲ್ಲಿ 3 ವಿಭಾಗಗಳನ್ನು ನಾವು ಕಾಣಬಹುದು: ಭಾಗವತಿಕೆ, ಮದ್ದಲೆ, ಚೆಂಡೆ. 3 ಪಾತ್ರ ವೈವಿಧ್ಯಗಳನ್ನು ಯೋಚಿಸಿದಾಗ ರಾಜವೇಷಗಳಿಗೂ ಗುಂಡುವೇಷ ಅಂತ ಹೇಳ್ತೀವಿ ನಾವು, ಯುವಕ ಪಾತ್ರಗಳಿಗೆ, ಸ್ತ್ರೀ ಪಾತ್ರಗಳು, ಹಾಸ್ಯ ಪಾತ್ರಗಳು, ಈ ರೀತಿಯಾಗಿ ವೈವಿಧ್ಯಮಯವಾದಂತಹ ಸಂಗತಿಗಳು ನಮ್ಮನ್ನು ನಾವು ಪ್ರದರ್ಶಿಸಿಕೊಳ್ಳುವುದಕ್ಕೆ ಈ ಕಲೆಯೊಳಗೆ ಸಾಧ್ಯತೆಗಳಿದೆ. ಹಾಗಾಗಿ 10 ಮುಖಗಳಲ್ಲಿ ಒಬ್ಬ ಕಲಾವಿದ ಯೋಚಿಸಿ ತನಗ್ಯಾವುದು ಸಾಧ್ಯ, ತನ್ನಿಂದ ಯಾವುದು ಸಾಧ್ಯ ಎನ್ನುವುದನ್ನು ಯೋಚಿಸಿ ಪ್ರದರ್ಶನಕ್ಕೆ ತಾನು ಸಿದ್ಧಗೊಳ್ಬಹುದು ಅಥವಾ ಕಲಾವಿದನಾಗಿ ಸಿದ್ಧಗೊಳ್ಳಬಹುದಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಷಗಾರಿಕೆಯಲ್ಲಿ ತನಗೆ ಆಸಕ್ತಿ ಇದ್ರೆ ಅದನ್ನೇ ಮಾಡಬಹುದು. ಒಳ್ಳೆಯ ಸ್ವರ, ಒಳ್ಳೆಯ ಸಾಧ್ಯತೆಗಳಿದ್ರೆ, ಹಾಡುಗಾರಿಕೆಯಲ್ಲಿ ಸಾಧ್ಯತೆಗಳಿದ್ರೆ ಅದನ್ನ ಮಾಡಬಹುದು. ಒಟ್ಟಾರೆಯಾಗಿ ಕಲೀಲಿಕ್ಕೆ ಬರುವಂತವ್ರು ಯಾವುದನ್ನೂ ಮಾಡ್ಲಿ, ಯಾವುದನ್ನೇ ಮಾಡಿದ್ರು ಒಂದು ಕಲೆಯನ್ನ ಕಲಿತು ಅದಕ್ಕೊಂದು ಬೇಕಾದಂತ ಸಿದ್ಧತೆಯೊಂದಿಗೆ, ಉತ್ತಮವಾದಂತ ಕಾರ್ಯಕ್ರಮವನ್ನು ಕೊಡುವ ಬದ್ಧತೆಯೊಂದಿಗೆ ಈ ಕಲೆಗೆ ಇಳಿಲಿ ಅಂತ ನಾನು ಆಶಿಸ್ತೇನೆ. ಇಷ್ಟೊತ್ತ ತನಕ ನನ್ನ ಪ್ರಶ್ನೆಗಳಿಗೆಲ್ಲ ಬಹಳ ಲಾಂಗ್ ಆನ್ಸರ್ ಅನ್ನ ಕೊಟ್ರಿ. ಇವಾಗ ನಾನು ಒಂದು ಚಿಕ್ಕದೊಂದು ರ್ಯಾಪಿಡ್ ರೌಂಡ್ ಮಾಡ್ತೇನೆ. ಒಂದೊಂದು ಪದದಲ್ಲಿ ಉತ್ತರ ಕೊಟ್ರು ಸಾಕು. ಯಕ್ಷಗಾನದ ಹೊರತಾಗಿ ನಿಮ್ಮ ಅಭ್ಯಾಸಗಳು ಅಥವಾ ಹವ್ಯಾಸಗಳು? ಓದುವುದು, ಸಂಗೀತ ಕೇಳುವುದು, ಬರೆಯುವುದು. ಸುಗಮ ಸಂಗೀತ ಅಥವಾ ಈ ತರದ್ದೇನಾದ್ರೂ ಅಭ್ಯಾಸವನ್ನ ಮಾಡಿದ್ದೀರಾ? ಇಲ್ಲ, ಹಾಗೇನಿಲ್ಲ. ಹಾಗೆ ಕೇಳುವುದು ಆಸಕ್ತಿ ಇದೆ. ನಿಮ್ಮ ಮಕ್ಕಳ ಹೆಸರು? ಮಗ ಚಿನ್ಮಯ ಅಂತ, ಮಗಳು ಆರಭಿ ಅಂತ. ನಾವು ಹಾಡುವ ರಾಗದ ಹೆಸರು. ಮಕ್ಕಳು ಯಕ್ಷ ಕಲೆಯಲ್ಲಿ ಯಾವ್ದರಲ್ಲಾದ್ರೂ ಭಾಗವಹಿಸಿದ್ದಾರಾ? ಹೌದು, ಭಾಗವಹಿಸುವುದಕ್ಕೆ ಆಸಕ್ತರಿದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಮಗ ಚಿನ್ಮಯ ಸ್ವಲ್ಪ ಚೆಂಡೆಯ ಆಸಕ್ತಿಯನ್ನು ಹೊಂದಿದ್ದಾನೆ. ಸಾಧ್ಯ ಆದ್ರೆ ಅದನ್ನ ಕಲಿಸ್ಬೇಕು. ನಿಮ್ಮ ಬದುಕಿನ ಅತ್ಯಂತ ಖುಷಿಯ ಕ್ಷಣ? ಈಗಾಗಲೇ ನಾನು ಹೇಳಿದಂತೆ ಈ ಪ್ರದರ್ಶನಗಳು ಅತ್ಯಂತ ಖುಷಿಯ ಕ್ಷಣ. ನಿಮ್ಮ ಇಷ್ಟದ ಕಲಾವಿದರು? ಇಷ್ಟದ ಕಲಾವಿದರು ನನ್ನ ಗುರುಗಳು ವಿದ್ವಾನ್ ಗಣಪತಿ ಭಟ್ರು, AP ಪಾಠಕರು, ಹಿಮ್ಮೇಳದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ. ಮತ್ತೆ ಹಿರಿಯರು ನನಗೆ ಮಾರ್ಗದರ್ಶನವನ್ನು ಮಾಡಿದ ಶಂಭು ಹೆಗಡೆಯವರು. ಇವತ್ತು ನಾನು ಇಡಗುಂಜಿ ಮೇಳದಲ್ಲಿ ಇದ್ದದ್ದು ಶಿವಾನಂದ ಹೆಗಡೆಯವರ ನಿರ್ದೇಶನದ ಮೇಳದಲ್ಲಿ. ಅವರೆಲ್ಲ ನನಗೆ ಇಷ್ಟದ ಕಲಾವಿದರು. ನೀವು ಯಾವತ್ತಾದ್ರೂ ಯಕ್ಷಗಾನವನ್ನು ಒಪ್ಕೊಂಡು
ಅವತ್ತೇನೋ ಒಂದು ಅನಿವಾರ್ಯ ಕಾರಣಕ್ಕಾಗಿ ನಿಮ್ಗೆ ಹೋಗೋದಕ್ಕೆ ಸಾಧ್ಯವೇ ಆಗ್ಲಿಲ್ಲ ಅಂತಾದ್ರೆ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀರಾ? ಖಂಡಿತ ಇಲ್ಲ. ಆ ಆ ರೀತಿಯ ಯೋಚನೆ ನನ್ನ ಕಡಿಮೆ ಇದೆ. ಹ್ಮ್. ಆದ್ರೆ ಅನಿವಾರ್ಯವಾದ್ರೆ ಬೇರೆಯವರನ್ನು ಕಳಿಸಿಕೊಡುವ ಬದ್ಧತೆಯನ್ನು ಕೂಡ ನಾನು ತೆಗೆದುಕೊಳ್ತೇನೆ. ನಿಮ್ಮ ಹೆಂಡತಿ ಅಥವಾ ಮಕ್ಕಳು ಇವರ ಹುಟ್ಟುಹಬ್ಬವನ್ನ ಮರೆತಿದ್ದು ಅಥವಾ ನಿಮ್ಮ ಮನೆಯ ಕಾರ್ಯಕ್ರಮಗಳಿಗೆ ನೀವು ಗೈರು ಹಾಜರಾಗಿದ್ದು ಬಯಸಿಕೊಂಡಿದ್ದಿದ್ಯಾ? ತುಂಬಾ ಸಲ ಇದೆ. ನನಗೆ ಹುಟ್ಟುಹಬ್ಬಗಳ ನೆನಪು ಅಷ್ಟು ಇರೋದಿಲ್ಲ. ಮನೆಯ ಕಾರ್ಯಕ್ರಮಗಳನ್ನು ಅನಿವಾರ್ಯವಾಗಿ ನಾವು ಖಂಡಿತ ಬಿಡಬೇಕಾಗ್ತದೆ. ಪರ ಊರಿನಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಮ್ಮ ಮನೆಯಲ್ಲಿ ಯಾವ ಕಾರ್ಯಕ್ರಮ ಇದ್ರೂ ನಾವು ಇಲ್ಲದೆ ಇರುವಂತಹ ಸಂದರ್ಭಗಳು ಹೆಚ್ಚಿನ ಬಾರಿ ನಮಗೆ ಅನಿವಾರ್ಯ ಆಗ್ಬಿಡ್ತದೆ. ನಿಮ್ಮ ಇಷ್ಟವಾದಂತಹ ಶಿಷ್ಯರು ನಿಮ್ಮಂತೆ ಆಗಬಲ್ಲರು ಎಂಬಂತಹ ನಿರೀಕ್ಷೆ ಉಳ್ಳಂತಹವರು? ಹಾಗೆ ಯೋಚಿಸಿದ್ರೆ ಇನ್ನು ಮುಂದೆ ದಿನಗಳಲ್ಲಿ ಸಿದ್ಧಗೊಳ್ಳಬೇಕು ಶಿಷ್ಯರಾಗಿ. 4-6 ಜನ ಚೆನ್ನಾಗಿ ಸಿದ್ಧರಾಗ್ತಾ ಇದ್ದಾರೆ. ದಿನೇಶ್ ಭಟ್ ಅಬ್ಬಿತೋಟ ಎನ್ನುವರು ತೆಲಂಗಾಣದವರು ತುಂಬಾ ಚೆನ್ನಾಗಿ ಈ ದಿಸೆಯಲ್ಲಿ ಸಾಗ್ತಾ ಇದ್ದಾರೆ. 1 ವರ್ಷದ ಗುಣಮಂತಿ ಯಕ್ಷಗಾನ ಕೇಂದ್ರದಲ್ಲಿ ಅವನಿಗೆ ಪಾಠವನ್ನು ಕೂಡ ಮಾಡಿದ್ದೇನೆ. ನಿಮ್ಮ ಕುಟುಂಬದ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದ್ರೆ? ತುಂಬಾ ಕಲೆಯನ್ನ ಇಷ್ಟಪಡುವಂತಹ ಒಂದು ಕುಟುಂಬ. ಇವತ್ತಿಗೂ ನನ್ನ ಮನೆಯವರಾಗಿರುವಂತಹ ಜಯಲಕ್ಷ್ಮಿ ಹೆಗಡೆ ಇರ್ಬೋದು, ಮಗ ಚಿನ್ಮಯ ಆರಬಿ, ಇವರೆಲ್ಲ ತುಂಬಾ ಸಂತೋಷದಿಂದ ಕಲೆಯನ್ನ ನನ್ನ ಕಲಾಯಾನಕ್ಕೆ ಸಹಕರಿಸ್ತಾ ಇದ್ದಾರೆ. ಖಂಡಿತ. ನೀವು ಕಲಿತಂತಹ ಶ್ರೀಮಯ ಕಲಾ ಕೇಂದ್ರದ ಬಗ್ಗೆ 1-2 ಮಾತುಗಳಲ್ಲಿ ನಮ್ಗೆ ತಿಳಿಸ್ಕೊಡುವಂತಹದ್ದಾದ್ರೆ? ಅತ್ಯಂತ ನಿಸ್ಪೃಹರಾಗಿ ಕಲೆಯನ್ನ, ಯಕ್ಷಗಾನ ಕಲೆಯನ್ನು ಕಲಿಯಲಿಕ್ಕೆ ಬರುವಂತಹ ಎಷ್ಟೋ 100 ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದಂತಹ ಸಂಸ್ಥೆ ಅದು. ಇವತ್ತಿಗೂ ಕಲೆಯ ಕುರಿತಾಗಿ ಅವರದ್ದೇ ಆದ ಸಿದ್ಧಾಂತ, ಒಂದು ಪರಂಪರೆಯ ಕುರಿತಾದಂತಹ ಕಾಳಜಿ ಇತ್ಯಾದಿಗಳಿಂದ ಕೂಡಿದಂತಹ ಒಂದು ಸಂಸ್ಥೆ ಅದು. ತುಂಬಾ ಉತ್ತಮವಾದಂತಹ ಕಲಾವಿದರನ್ನ ಯಕ್ಷಗಾನ ರಂಗಕ್ಕೆ ಕೊಟ್ಟಿರುವಂತದ್ದು. ಯಾರಿಗಾದ್ರೂ ಜೀವನದಲ್ಲಿ ಧನ್ಯವಾದಗಳನ್ನ ಹೇಳಬೇಕು ಅನ್ನುವಂತಹದ್ದಿದ್ರೆ ನೀವು ಈ ಕಾರ್ಯಕ್ರಮದ ಮೂಲಕ ಹೇಳ್ಬಹುದು. ನನ್ನ ಗುರುಗಳಿಗೆ ನಾನು ಇನ್ಯಾರಿಗೆ ಅದನ್ನು ಹೇಳಲಿ? ವಿದ್ವಾನ್ ಗಣಪತಿ ಭಟ್ರು ಇರ್ಬೋದು, AP ಪಾಠಕರು ಇರ್ಬೋದು, ಇವರೆಲ್ಲರ ಹಾಕಿದಂತಹ ಒಂದು ಭಿಕ್ಷೆ ನಾನು ಇವತ್ತು ಊಟ ಮಾಡ್ತಾ ಇರುವಂತಹದ್ದು ಯಕ್ಷಗಾನದಲ್ಲಿ. ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಖಂಡಿತ ನಮ್ಗೆ ಇದ್ದಾಗ ಮಾತ್ರ ನಾವೇನನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ನನ್ನ ಕುಲದೇವರು ಲಕ್ಷ್ಮೀನಾರಾಯಣನ ಅನುಗ್ರಹ ನನಗೆ ಸದಾ ಇರ್ಲಿ ಅಂತ ಆಶಿಸ್ತೇನೆ. ಎಲ್ಲ ಯಕ್ಷಗಾನದ ಅಭಿಮಾನಿಗಳು ಕಲಾವಿದರ ಅಭಿಮಾನಿಗಳಾಗದೇ ಇರಲಿ, ಯಕ್ಷಗಾನವನ್ನು ಪ್ರೀತಿಸ್ಲಿ. ಆ ಮೂಲಕ ಯಕ್ಷಗಾನಕ್ಕೆ ಹೆಚ್ಚಿನಂತಹ ಮೌಲ್ಯವನ್ನ ಕಲಾವಿದರು ಮತ್ತು ಪ್ರೇಕ್ಷಕರು ತಂದು ಕೊಡ್ಲಿ ಅಂತ ಆಶಿಸ್ತೇನೆ. ಇಷ್ಟೊತ್ತಿನ ತನಕ ಅವರ ಸಮಯವನ್ನ ನನ್ಗೋಸ್ಕರ ಕೊಟ್ಟಿದ್ರು. ಅವರ ಬದುಕು ಹೇಗೆ ಅಂತಂದ್ರೆ ವೈಯಕ್ತಿಕ ಬದುಕು ಬೇರೆ ಅಲ್ಲ, ಕಲಾ ಬದುಕು ಬೇರೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಬದುಕಿದ್ದಾರೆ. ಆ ನಿಟ್ಟಿನಲ್ಲಿ ನನಗೆ ಅಷ್ಟೊಂದು ವಿವರಗಳ ಬಗ್ಗೆ ಗೊತ್ತಿರ್ಲಿಲ್ಲ. ತಿಳಿದುಕೊಂಡೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಬ್ಬ ಕಲಾವಿದ ಆಗ್ಬೇಕು ಅಂತಾದ್ರೆ ಅವನ ಬದುಕನ್ನ ಪೂರ್ತಿಯಾಗಿ ಅಲ್ಲಿ ಸಮರ್ಪಿತಗೊಳಿಸ್ಬೇಕಾಗತ್ತೆ ಆ ಕಲೆಗೆ. ಅಷ್ಟಾದಾಗ ಮಾತ್ರ ಕಲಾವಿದ ಎನ್ನುವಂತಹದ್ದು ಅನಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಅವರ ಬದುಕು ನಮ್ಗೆ ಒಂದು ಪಾಠವನ್ನ ಹೇಳ್ಕೊಡ್ತಾ ಇದೆ. ಇಷ್ಟೊತ್ತಿನ ತನಕ ನನ್ನ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿ ನನಗೆ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಿಮಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಹೇಳ್ತೇನೆ. ನಿಮ್ಮ ಯೂಟ್ಯೂಬ್ ಚಾನಲ್ಲು ತುಂಬಾ ಉಪಯುಕ್ತವಾದಂತಹ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲೂ ಕೂಡ ನೀಡ್ತಾ ಬರಲಿ. ಕಲೆಯ ಕುರಿತಾಗಿ ನಿಮಗಿರುವಂತಹ ಕಾಳಜಿ ತುಂಬಾ ಇಷ್ಟವಾಯಿತು. ಕಲೆಯನ್ನ, ಕಲಾವಿದರನ್ನ ಈ ರೀತಿಯಾಗಿ ಸಂದರ್ಶಿಸುವುದಿರಲಿ, ಆ ಕುರಿತು ಕಾಳಜಿಯಿಂದ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುವುದಿದೆಯಲ್ಲ, ಅದು ಸಮಾಜಕ್ಕೂ ಕಲೆಗೂ ಕಲಾವಿದರಿಗೂ ಒಂದು ಉತ್ತಮವಾದಂತಹ ವಾತಾವರಣವನ್ನ ಸಮಾಜಕ್ಕೂ ಕೂಡ ನೀಡಲಿ. ಆ ಮೂಲಕ ನಿಮಗೂ ಕೂಡ ಶ್ರೇಯಸ್ಸನ್ನ ಹಾರೈಸ್ತೇನೆ. ನಮಸ್ಕಾರ. ಹಾಗೆ ಇಷ್ಟೊತ್ತಿನ ತನಕ ನಮ್ಗೆ ಈ ಒಂದು ಜಾಗದ ವ್ಯವಸ್ಥೆಯನ್ನ ಮಾಡಿಕೊಂಡಂತಹ ಅಡಿಕೆ ಭವನಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಖಂಡಿತ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದ ಜೊತೆಗೆ ಮತ್ತೊಬ್ಬ ಕಲಾವಿದರ ಬದುಕನ್ನ ಅರಿಯುವಂತಹ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಾ ಸಜ್ಜನಾ ಸಂತು ನಿರ್ಭಯಾ
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್